न्यायपूर्वकम् वैतथ्यं तेन वै प्राप्तं स्वप्नाहो प्रकाशितम् अन्तःस्थानात् तु भेदानां जागरिते स्फुटम् यथा तथा स्वप्ने संवृतत्वेन भिद्यते जागरितस्थाने एकमाहुर्मनीषिणः भेदानां हितमत्वेन सिद्धेनैव हेतुना आदावन्ते च यन्नास्ति वर्तमानेऽपि तत्तथा तथैः सदृशाः सन्तः अपि तथा इव लक्षिताः सप्रयोजनता तेषां सप्ते हि परिपद्यते तस्मादाद्यन्तवत्वेन मिथ्यैव खलु ते स्मृताः अपूर्वं स्थानि धर्मो हि स्वर्गनिवासिनां तानयं प्रेक्षते गत्वा इतीवेह सुशिक्षितः प्रवर्तावपित्वन्तः चेतसा कल्पितं प्रसत् बहिश्चेतो गृहीतं सत् दृष्टं वै तच्छमेतयोः जाग्रद्वृत्तावपित्वन्तः चेतसा कल्पितं प्रसत् बहिश्चेतो गृहीतं सत् दृष्टं वै तच्छमेतयोः उभयोरपि वै तच्छं भेदानां स्थानयोर्यदि एतान् बुध्यते भेदान् वेदान्तनिष्ठयः कोऽपि तेषां विकल्पकः कल्पयत्यात्मनात्मानम् आत्मादेव स्वमायया स एव बुध्यते भेदान् वेदान्तनिष्ठयः विकरोत्यपरान् भावान् चित्ते व्यवस्थितान् नियतांश्च बहिश्चित्तः एवं कल्पयते प्रभो अयर्चित्तकाला हि एवं तस्तो द्वयकालाश्च ये बहिः कल्पिता एव ते सर्वे विशेषो नान्यहेतुकः व्यक्ता एव येन तस्तो व्यक्ता एव येन तस्तो स्फुटा एव च ये बहिः कल्पिता एव ते सर्वे शीशस्त्रियान्तरे जीवं कल्पयते पूर्वं स्वभावान् पृथग्विधानाध्यात्मिकांश्चैव यथा विद्यस्तथा स्मृतिः अनिश्चिता यथा रज्जुः अंधकारे विकल्पिता तत्पधारादिभिर्भावैः तद्वदात्मा विकल्पितः निश्चितायां यथा रज्ज्वां विकल्पो विनिवर्तते तद्विवेति चाद्वैतं तद्वदात्मविनिश्चयः प्राणाद्भिरनन्तैश्च भावेरेतिर्विकल्पितः मायैषातस्य देवस्य दयायं मोहितः स्वयं ज्ञानां स्वप्रदानैः माया संख्यात्रीयं परमप्रथमजं ब्रह्मयत्तन्नतोऽस्मि विश्वात्मानविषयान् भाष्यभोगान् ಅದಿಲ್ಲ ಹಂಚಿದ್ದಾರೆ ಓಂ ನಮೋ ಬ್ರಹ್ಮಾಯ
प्रत्यर्थो ब्रह्मैवाहमस्ति ब्रह्मैवाहमस्ति इति पुराणाले नमामि भगवत्पादं शङ्करं शङ्करं शङ्कराचार्यं केशवं नारायणं सूत्रभाषितो वन्दे श्रीमच्छङ्कर भगवत् पूज्यपाद श्री श्री सच्चिदानंदेन्द्र सरस्वती प्रणवं हीश्वरं विद्यात् सर्वस्य हृदये स्थितं सर्वव्यापिनमोङ्कारम् उत्पाधीरो न शोचति 28 ಶ್ಲೋಕ ಪ್ರಣವಂ ಆಯ್ತಾ ಓಂಕಾರವನ್ನ ಈಶ್ವರ ಎಂಬುದಾಗಿ ತಿಳಿಯಬೇಕಂತೆ ಸಾಕ್ಷಾತ್ ಪರಮೇಶ್ವರ ಪರಮಾತ್ಮ ಈಶ್ವರ ಅಂದ್ರೆ ಇಲ್ಲಿ ಸಗುಣ ಸಾಕಾರ ಅಲ್ಲ ಸರ್ವಾತ್ಮನಾಗಿರ್ತಕ್ಕ ಭಗವಂತ ಪರಬ್ರಹ್ಮವನ್ನೇ ಓಂ ಎಂಬುದಾಗಿ ತಿಳಿಯಬೇಕು ಅದು ಎಲ್ಲರ ಹೃದಯದಲ್ಲಿರ್ತಕ್ಕಂಥದ್ದು ಅದು ಸರ್ವವ್ಯಾಪಿಯಾದ ಓಂಕಾರವನ್ನ ಅರ್ಥವನಾದರೆ ಆ ಧೀರನು ಅಂದ್ರೆ ವಿದ್ವಾಂಸನು ಜ್ಞಾನಿಯು ಅಂತ ಧೀರ ಅಂದ್ರೆ ಆ ಜ್ಞಾನಿ ಆದವನು ಮತ್ತೆ ಶೋಕಿಸುವುದಿಲ್ಲ ಅಂದ್ರೆ ಇಷ್ಟ ವಸ್ತು ವಿಯೋಗದಿಂದ ದುಃಖವಾಗಲಿ ಅನಿಷ್ಟ ವಸ್ತು ಸಂಯೋಗದಿಂದ ದುಃಖವಾಗಲಿ ಎರಡೂ ಆಗಲ್ಲ ಅವನಿಗೆ ಇಷ್ಟಾನಿಷ್ಟಗಳು ಎರಡೂ ದೂರ ಹೋಗ್ಬಿಡ್ತಾನೆ ಅಂತ ಅರ್ಥ ಸರ್ವಸ್ಯ ಪ್ರಾಣಿಜಾತಸ್ಯ ಸ್ಮೃತಿ ಪ್ರತ್ಯಯಾಸ್ಪದೇ ಹೃದಯೇ ಸ್ಥಿತಂ ಈಶ್ವರಂ ಪ್ರಣವಂ ವಿದ್ಯಾ ಎಲ್ಲಾ ಪ್ರಾಣಿ ಜಾತ ಪ್ರಾಣಿ ಸಮೂಹ ಅಂತ ಪ್ರಾಣಿ ಸಮೂಹವೆಲ್ಲದ್ದರ ನೆನಪಿಗೂ ಮತ್ತೆ ಅರಿವಿಗೂ ಪ್ರತ್ಯಯ ಅಂದ್ರೆ ಅರಿವು ಸ್ಮೃತಿಯಿಂದ ಜ್ಞಾನ ಈ ಎರಡಕ್ಕೂ ಆಶ್ರಯವಾಗಿರೋದು ಹೃದಯ ಅಲ್ಲಿ ಹೊಂದಿರತಕ್ಕಂತಹ ಈಶ್ವರನನ್ನೇ ಓಂ ಎಂಬುದಾಗಿ ತಿಳಿಯಬೇಕು ಅಂದ್ರೆ ಬುದ್ಧಿಸ್ಥನಾದ ಈಶ್ವರನನ್ನೇ ಬುದ್ಧಿ ಸಾಕ್ಷಿಯಾದ ಪರಮೇಶ್ವರನನ್ನೇ ಓಂ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಬೇಕು ಅಂತ ಇದ್ದಾರೆ ಓಂಕಾರದಿಂದ ಬರೀ ಶಬ್ದ ಮಾತ್ರವಲ್ಲ ನಮ್ಮ ಬುದ್ಧಿ ಸಾಕ್ಷಿಯಾಗಿರೋ ಪರಮೇಶ್ವರನನ್ನೇ ಓಂ ಎಂಬುದಾಗಿ ಹೇಳ್ತಿದ್ದಾರೆ ಎಂಬುದಾಗಿ ತಿಳಿಬೇಕು ಓಂಕಾರದಿಂದ ಧ್ಯಾನ ಮಾಡುವವರು ನಿರ್ಗುಣ ನಿರಾಕಾರ ಪರಮಾತ್ಮ ಧ್ಯಾನ ಮಾಡ್ತಾರೆ ಜ್ಞಾನಿಗಳು ಕಂಡುಕೊಳ್ತಾರೆ ಕಂಡುಕೊಂಡ್ರು ಅದೇ ಧ್ಯಾನ ಮಾಡಿದ್ರು ಅದೇ ಧ್ಯಾನ ಮಾಡೋಕ್ಕೆ ಪ್ರಯತ್ನ ಇರುತ್ತೆ ಕಂಡುಕೊಳ್ಳೋರಿಗೆ ಅನುಭವ ಇರುತ್ತೆ ಸರ್ವವ್ಯಾಪಿನಂ ಓಂಕಾರ ವ್ಯೋಮವತಿ ಓಂಕಾರಂ ಆತ್ಮಾನಂ ಅಸಂಸಾರಿಣಂ ಧೀರ ಬುದ್ಧಿಮಾನ್ ಮತ್ವಾ ಜ್ಞಾತ್ವಾ ನ ಶೋಷತಿ ಆ ಸರ್ವವ್ಯಾಪಿಯಾದ ಸರ್ವಾತ್ಮನಾಗಿರುವ ಎಲ್ಲದರ ಸ್ವರೂಪವಾಗಿರ್ತಕ್ಕಂತಹ ಆಕಾಶದಂತೆ ತುಂಬಿಕೊಂಡಿರುವ ಓಂಕಾರವನ್ನ ಅದು ಆತ್ಮನಾಗಿರ್ತಕ್ಕವನು ಓಂಕಾರವನ್ನ ಸ್ವರೂಪ ಆತ್ಮ ಅಂತ ಹೇಳಿ ಆತ್ಮತ್ವೇನ ಗೃಹೀಯ ಆತ್ಮನೆಂಬುದಾಗಿ ಅಸಂಸಾರಿಯಾದ ಜೀವನಲ್ಲ ಜೀವತ್ವವನ್ನು ಕಳಿಸ್ಕೊಂಡ ಸರ್ವವ್ಯಾಪಿಯಾದ ನಿರ್ಗುಣ ಪರಮಾತ್ಮನೇ ನಮ್ಮ ಆತ್ಮ ಅದೇ ಓಂಕಾರ ಎಂಬುದಾಗಿ ಯಾವ ಜ್ಞಾನಿಯು ತಿಳ್ಕೊಳ್ತಾರೋ ಬುದ್ಧಿವಂತನು ಆ ತಿಳ್ಕೊಂಡವನು ಮತ್ತೆ ಶೋಕಿಸುವುದಿಲ್ಲ ಶೋಕಕ್ಕೆ ಅವನಿಗೆ ಕಾರಣವಿರುವುದಿಲ್ಲ ಶೋಕ ನಿಮಿತ್ತ ಅನುಭವತ್ತೆ ಅಂದ್ಬಿಟ್ಟು ನಿಮಿತ್ತ ಶೋಕಕ್ಕೆ ನಿಮಿತ್ತ ಇಷ್ಟವಸ್ತು ವಿಯೋಗವೇ ಶೋಕ ಮಾನಸಿಕ ಸಂತಾಪಕ್ಕೆ ಶೋಕ ಅಂತಾರೆ ಅಂದ್ರೆ ಅನ್ನ ಆಗುವಾಗ ಹೇಗೆ ಕುದಿಯತ್ತೋ ಆ ರೀತಿ ಇಷ್ಟವಸ್ತು ವಿಯೋಗವಾದಾಗ ಮನಸ್ಸಿನಲ್ಲಿ ಕುದಿಯುವಿಕೆ ಉಂಟಾಗ್ಬಿಡುತ್ತೆ ಪ್ರಾಕೃತರಾದವರಿಗೆ ಸಂಸಾರಿಗಳಿಗೆ ಆದರೆ ಸರ್ವವ್ಯಾಪಿಯಾಗಿರುವ ಓಂಕಾರವನ್ನು ಕಂಡುಕೊಂಡವರಿಗೆ ಅದರ ಉಪಾಸನೆ ಮಾಡುತ್ತಿರುವವರಿಗೆ ಎಲ್ಲವೂ ನಾನು ಯಾವ್ದು ಎಲ್ಲಿ ಹೋದ್ರು ನನ್ನಲ್ಲೇ ಹೋಗ್ಬೇಕು ಯಾವ್ದು ಎಲ್ಲಿಂದ ಬಂದು ನನ್ನಿಂದಲೇ ಬರಬೇಕು ಮೂರು ಕಾಲದಲ್ಲೂ ನನ್ನಲ್ಲೇ ಇರಬೇಕು ತೋರುವಾಗ ಇರುವಾಗ ಅಡಗುವಾಗ ಯಾವಾಗಲೂ ನಾನೇ ಆಗಿರ್ತೀನಿ ನನ್ನಲ್ಲೇ ಇರುತ್ತೆ ನನ್ನಿಂದ ಬಿಟ್ಟು ಹೋಗೋದೇ ಇಲ್ಲ ಅಂತ ಆದ್ರಿಂದ ಶೋಕಕ್ಕೆ ನಿಮಿತ್ತವೇ ಇಲ್ಲ ಹಾಗಾಗಿ ಅವರು ಇನ್ನು ದುಃಖ ಪಡೋದಿಲ್ಲ ಇನ್ನು ಶ್ರುತಿಗೆ ಹೇಳುತ್ತೆ ತರತಿ ಶೋಕಂ ಆತ್ಮವಿದು ಇತ್ಯಾದಿ ಶ್ರುತಿಭ್ಯ ಆತ್ಮವನ್ನು ಅರ್ಥವನು ಶೋಕವನ್ನು ದಾಟುತ್ತಾನೆ ಶೋಕವನ್ನು ಮೀರುತ್ತಾನೆ ಇದೇ ಮೊದಲ ಶ್ರುತಿಗಳಿಂದ ಕೂಡ ಗೊತ್ತಾಗುತ್ತೆ ಶ್ರುತಿಯು ಕೂಡ ಒಕ್ಕಲಿನಿಂದ ಎಲ್ಲಾ ಶ್ರುತಿಯು ಕೂಡ ತತ್ಸಕೋ ಮೋಹ ಕಶೋಕ ಏಕತ್ವವನ್ನು ಪಶ್ಯತಃ ಈಶಾವಾಸ್ಯ
ಹಾಗೆ ಎಲ್ಲ ಉಪನಿಷತ್ತಲ್ಲೂ ದುಃಖವನ್ನು ದಾಟ್ತಾನೆ, ಕಷ್ಟವನ್ನು ದಾಟ್ತಾನೆ. ಎಲ್ಲ ಅವಿದ್ಯಾ ಕಲ್ಪಿತವಾದದ್ದಾದ್ರಿಂದ ದುಃಖ ಕಷ್ಟ ಅನರ್ಥ. ಅವಿದ್ಯೆ ಕಳ್ಕೊಂಡು ಕೂಡ್ಲೇನೆ ಮುಕ್ತನಾಗ್ಬಿಡ್ತಾನೆ, ಕೃತಾರ್ಥನಾಗ್ತಾನೆ. ಅಮಾತ್ರೋ ಅನಂತ ಮಾತ್ರಶ್ಚ ದೈತಸ್ಯೋಪಶಮ ಶಿವಃ ಓಂಕಾರೋ ವಿದಿತೋ ಯೇನ ಸಮುನಿರ್ನೇತರೋ ಜನಃ. ಅನಂತಮಾತ್ರಃ ಚ ವೈತಸ್ಯ ಉಪಶಮಃ ಶಿವಃ ಓಂಕಾರಃ ವಿದಿತಃ ಯೇನ ಸಹ ಮುನಿಃ ನ ಇತರಃ ಜನಃ. ಪೂರ್ಣವಾದ ನಿಜವಾದ ಓಂಕಾರ ಮಾತ್ರ ಇಲ್ಲದ್ದು. ಅಕಾರ ಉಕಾರ ಮಕಾರ ವಿಶ್ವತೇಜಸ ಪ್ರಾಜ್ಞ ಸ್ಥಾನದಲ್ಲಿರ್ತಕ್ಕದ್ದು. ಆದರೆ ತುರಿಯ ಹೇಗೆ ವ್ಯವಹಾರಾತೀತವೋ ಓಂಕಾರವು ಕೂಡ ಅಮಾತ್ರ, ಮಾತ್ರ ಇಲ್ಲದ್ದು. ಅಕಾರ ಉಕಾರ ಮಕಾರ ಮಾತ್ರ ಅತೀತವಾದದ್ದು. ಅನಂತ ಮಾತ್ರ ಅಂದ್ರೇನೋ ಅಪರಿಮಿತವಾದ ಅನಂತ ಮಾತನ್ನು ಅಳತೆ, ಅನಂತ ಸ್ವರೂಪವಾಗಿರ್ತಕ್ಕದ್ದು ಅಂತ ಅರ್ಥ. ಅನಂತ ಮಾತನ್ನು ಅನಂತ ಸ್ವರೂಪ ಅಪರಿಚ್ಛಿನ್ನ ಸ್ವರೂಪವಾಗಿರ್ತಕ್ಕದ್ದು. ಮತ್ತು ಸಂಪೂರ್ಣವಾಗಿ ದ್ವೈತವೆಲ್ಲ ಉಪಶಮ ಅಡಗು ಹೋಗಿರುವಂತಹ ಸ್ವರೂಪ. ದ್ವೈತವೆಂಬುದು ಕಿಂಚಿತ್ತೂ ಇಲ್ಲದೆ ಇರತಕ್ಕದ್ದಾದ ಒಂದು ಸ್ಥಿತಿ ಸ್ವರೂಪ. ಅದು ದ್ವೈತವು ಪೂರ್ಣ ಅಡಗು ಹೋಗಿರ್ತಕ್ಕಂತಹ ಸ್ಥಿತಿ. ಅದು ಶಿವಸ್ವರೂಪ, ಮಂಗಳ ಸ್ವರೂಪ, ಕಲ್ಪನಾರಹಿತವಾದಂತಹ ಸ್ವರೂಪ. ಅಂಥ ಓಂಕಾರವು ಯಾರಿಂದ ತಿಳಿಯಲ್ಪಟ್ಟಿದೆಯೋ, ಏನು ಓಂಕಾರ ವಿದಿತ, ಯಾವಾತನು ಓಂಕಾರ ಅರ್ತಿದ್ದಾನೋ ಆತನೇ ಮುನಿ, ಇನ್ನೊಬ್ಬನಲ್ಲ. ಅಂದ್ರೆ ಕೃಷ್ಣಚಾಂದ್ರಾಯಣ ತಪಸ್ ಮಾಡೋರಾಗಲಿ, ಕರ್ತತಂತ್ರವಾದ ಉಪಾಸಕರಾಗಲಿ, ಬೇರೆ ಲೌಕಿಕವಾದಂತಹ ಒಂದು ಸೂಕ್ಷ್ಮ ವಿಚಾರ ಮಾಡುವುದಾಗಲಿ ಯಾರು ಮುನಿ ಆಗೋಲ್ಲ. ಪೂರ್ಣ ಮುನಿತ್ವ ತತ್ವಜ್ಞಾನಿಗೆ ಬರೋದು. ಯಾಕೆಂದ್ರೆ ಅವನ ಮನಸ್ಸು ಆತ್ಮನಲ್ಲಿ ಲೀನವಾಗ್ಬಿಡುತ್ತೆ, ಆತ್ಮ ಮಾತ್ರವಾಗ್ಬಿಡುತ್ತೆ, ಆತ್ಮದಿಂದ ಅನನ್ಯ ಉಳ್ಕೊಂಡ್ಬಿಡುತ್ತಲ್ಲ. ಫುಲ್ ಡಿವೋಟ್ ಜ್ಞಾನಿಯೇ. ಹಾಗಾಗಿ ಏಕಭಕ್ತಿರ್ ವಿಶಿಷ್ಯತೆ ಅಂತ ಜ್ಞಾನಿ ಹೇಳಿದ್ದು. ಪೂರ್ಣವಾಗಿ ಪರಮಾತ್ಮನ ಒಂದಾದವನು ಜ್ಞಾನಿ. ಬಾಕಿಯವರೆಲ್ಲ ಅಷ್ಟಷ್ಟು ಮಟ್ಟಿಗೆ ಅಷ್ಟಷ್ಟು ಭಾಗಕ್ಕಾಗಿರ್ತಾರೆ. ಪೂರ್ಣವಾದ ಮುನಿತ್ವ ತತ್ವಜ್ಞಾನಿಗೆ ಓಂಕಾರ ಸ್ವರೂಪವನ್ನು ಕಂಡುಕೊಂಡವನೇ ನಿಜವಾದ ಮುನಿ ಅಂತ ಅಂದ್ಬಿಟ್ಟು, ನಾ ಇತರೋ ಜನ ಅಂದ್ಬಿಟ್ಟು ಬೇರೆಯವರು ಅಲ್ಲ ಅಂದ್ಬಿಟ್ಟು ಕೊಡಬಾರ್ದು. ಎಷ್ಟೇ ಏನೇ ತಪಸ್ಸು ಉಪವಾಸ ವನವಾಸ ಇತ್ಯಾದಿ ಮಾಡಿದ್ರು ಕೂಡ ಆ ಮುನಿ ಅದು ಗೌಣ ಮುನಿ ಹೊರತು ಮುಖ್ಯ ಮುನಿ ಅಲ್ಲ ಅವರು ಅಂತ. ಅಮಾತ್ರ ತುರಿಯ ಓಂಕಾರ, ತುರಿಯ ರೂಪವಾದ ಓಂಕಾರವು ಮಾತ್ರಾರಹಿತವಾಗಿದೆ, ಮಾತ್ರ ಅತೀತವಾಗಿದೆ, ಮಾತ್ರ ವಿಭಾಗವಿಲ್ಲದ್ದಾಗಿದೆ ಅಂತ. ತೋರಿಕೆಯಲ್ಲಿ ಉಪಾಧಿಯಲ್ಲಿ ಮಾತ್ರ ಇದೆ, ಅಕಾರ ಉಕಾರ ಮಕಾರ ಅಂತ. ತತ್ವದಲ್ಲಿ ಮಾತ್ರ ಇಲ್ಲ, ಮಾತ್ರ ಅತೀತವಾಗಿದೆ. ಮೀಯತೆ ಅನಯ ಇತಿ ಮಾತ್ರ ಪರಿಚ್ಛಿತ್ತಿ. ಇದರಲ್ಲಿ ಮಾತ್ರ ಸ್ಪರ್ಶಾಸ್ತ್ರ ಕೌಂತೆಯ ನಮ್ಗೆ ಮೀಯಂತೆ ಶಬ್ದಾದಯ ಆಭಿ ಇತಿ ಮಾತ್ರ ಶ್ರೋತ್ರಾದಿಹ ಮಾಡಿದರು. ಇವು ಅಳೆಯುತ್ತವೆ ಅಂತ. ಈಗ ಇಲ್ಲಿ ಮಾತ್ರನಿಗೆ ಇದು ಇದರಿಂದ ಅಳೆಯಲ್ಪಡುತ್ತದೆ ಮೆಷರ್ ಮಾಡೋದು, ಅಂದ್ರೆ ಇಷ್ಟು ಅಂತ ಅಳತೆ ಮಾಡಿ ಹೇಳೋದಿದೆಯಲ್ಲ, ಅದೆಲ್ಲ ಮಾತ್ರ. ಯಾವ್ಯಾವುದು ಅಳಿಸ್ಕೊಳ್ಳುತ್ತದೆಯೋ ಅಳೆಯಲ್ಪಡುತ್ತದೆಯೋ ಅದಷ್ಟು ಮಾತ್ರ ಅಂತ, ಅಷ್ಟಿದೆ ಅಂತ. ನಾವು ಈ ಮನೆ 40-30 ಇದನ್ನ ಮಾತ್ರೆ, ಇದರ ಅಳತೆ, ಇದರ ಸ್ವರೂಪ ಅಂತ ಅರ್ಥ. ಯಾವುದನ್ನ ಅಳಿತೀವೋ ಅದನ್ನ ಸಾಧನೆಗೆ ಮಾತ್ರ ಅಂತ ಹೇಳ್ತಾರೆ ಅಂತ ಇದ್ದಾರೆ. ಅನಯ ಐತಿ ಮಾತ್ರ ಕರ್ಣಾರ್ಥ ಮಾತ್ರ. ಸಹ ಅನಂತ ಯಸ್ಯ ಸಹ ಅನಂತ ಮಾತ್ರ. ಆ ಅಳತೆ ಎಂಬುದು ಯಾವನಿಗೆ ತುದಿಯೇ ಇಲ್ಲವೋ, ತುದಿ ಇಲ್ಲದ್ದಾದ ಅಳತೆ ಅಂದ್ರೆ ಅಳಯಕ್ಕಾಗಲ್ಲ ಅಂತ ಅರ್ಥ. ಅನಂತ ಮಾತ್ರ ಅಂತ ಅರ್ಥ. ಏತಾವತ್ವಂ ಅಸ್ಯ ಪರಿಚ್ಛೇತುಂ ಶಕ್ಯತೆ ನ ಏತಾವತ್ವಂ ಅಸ್ಯ ಪರಿಚ್ಛೇತುಂ ಶಕ್ಯತೆ ಇತ್ಯರ್ಥ. ಇದಕ್ಕೆ ಇಷ್ಟು ಅಳತೆ, ಇಷ್ಟು ಸ್ವರೂಪ, ಇದು ಈ ರೀತಿ ಇದೆ ಅಂತ ಹೇಳಿ ಗೊತ್ತು ಮಾಡೋದಕ್ಕೆ ಆಗದೆ ಇರುವಂತದ್ದು ಯಾವುದೋ ಅದು ಅನಂತ ಮಾತ್ರ. ಯಾವುದನ್ನಾಗಲಿ ಇವಾಗ ಹಿರಣ್ಯಗರ್ಭ ಸಮಷ್ಟಿ ಪ್ರಾಣ ಮನಸ್ಸು ಅಂದ್ರೆ ಅದು ಅಳೆಯಲ್ಪಟ್ಟವನಾದ. ವಿರಾಟ್ ಪುರುಷ ತ್ರೈಲೋಕ್ಯ ಶರೀರಿ ಅಂದ್ರೆ ಅವನು ಅಳೆಯಲ್ಪಟ್ಟವನಾದ.
ಯಾವುದಿನಲ್ಲಿ ಅವ್ಯಾಕೃತವು ಜಗತ್ತಿನ ಬೀಜ ರೂಪಾತ್ಮಕವಾಗಿ ಅದನ್ನು ಅಳತೆ ಆಯಿತು. ಆದರೆ ಯಾವುದಕ್ಕೆ ಯಾವ ಅಳತೆಯೂ ಇಲ್ಲವೇ ಇಲ್ಲವೋ ಕಾಲ ದೇಶ ವಸ್ತು ಅವಸ್ಥೆ ಅದು ಅನಂತ ಮಾತ್ರ, ಅಪರಿಮಿತ ಮಾತ್ರ, ಮಾತ್ರಾತೀತ ಅಂದರ್ಥ. ಸರ್ವದ್ವೈತೋಪಶಮತ್ವಾದೇವ ಶಿವ ಓಂಕಾರ ಯಥಾ ವ್ಯಾಖ್ಯಾತಃ ವಿದಿತಃ ಯೇನ ಸಹ ಪರಮಾರ್ಥ ತತ್ವಸ್ಯ ಮನನಾತ್ ಮುನಿಃ ನೇತರೋ ಜನಃ ಶಾಸ್ತ್ರವಿದಪಿ ಅಂದ್ಬಿಟ್ರು. ಸಮಸ್ತ ದ್ವೈತವು ಅಡಗಿ ಹೋಗಿರತಕ್ಕಂತಹ ಸ್ವರೂಪವಾಗಿರೋದ್ರಿಂದ ಈ ಓಂಕಾರ ಸ್ವರೂಪ, ಈ ತುರಿಯ ಸ್ವರೂಪ, ಪರಮಾರ್ಥ ಸ್ವರೂಪ ಯಾವ ದ್ವೈತವೂ ಇಲ್ಲದ್ದಾದ ಪ್ರಪಂಚೋಪಶಮ ಸ್ವರೂಪವಾದದ್ದಾದ್ರಿಂದ ಅದು ಶಿವ ಮಂಗಳ ಸ್ವರೂಪ, ಕಲ್ಪನಾರಹಿತ ಸ್ವರೂಪ, ಅದು ಅದ್ವೈತವಾಗಿದೆ ಆ ಓಂಕಾರ. ಇದುವರೆಗೆ ನಾವು ವ್ಯಾಖ್ಯಾನ ಮಾಡಿದ ಓಂಕಾರವನ್ನ ಯಾವಾದರೂ ಈ ರೀತಿ ತಿಳ್ಕೊಂಡಿರ್ತಾನೋ ಅವನು ಓಂಕಾರ ತತ್ವವನ್ನ ಅಥವಾ ಪರಮಾರ್ಥ ತತ್ವವನ್ನ ಮನ್ನ ಮಾಡುತ್ತಾ ಇರ್ತಾನೆ. ಅಂದ್ರೆ ಅದು ನೀವು ಹೇಳಿದ್ರೆ ಕ್ರಿಯಾರೂಪದ ಮನನ ಅಲ್ಲ, ಅದು ಅನುಭವ ರೂಪದ ಮನನ. ನಾವು ಹೇಗೆ ನಾನು ಅನ್ನೋದನ್ನ ಮನನ ಮಾಡ್ತಿದೀವಿ ಅಂದ್ರೆ ನಾನು ಯಾವಾಗ ಅಂದ್ಕೊತಾನೆ ಇರ್ತೀವಿ ಅಂತಾನೆ, ನಾನು ಒಂದು ಬಾಯಲ್ಲಿ ಹೇಳದೆ ಹೋದ್ರೆ ದಂಡಾಯಮಾನ ಫೀಲಿಂಗ್ ಆಗ್ತಾನೆ ಇರುತ್ತೆ ಒಂದು ರೀತಿ. ಆ ರೀತಿ ಈ ನಾನು ಹೋಗಿ ಅಖಂಡವಾದ ಅನಂತವಾದ ಪರಬ್ರಹ್ಮದಲ್ಲಿ ನೆಲೆ ನಿಂತವನಾಗಿ ಅದೇ ತನ್ನ ಸ್ವರೂಪ ಅಂತ ಹೇಳಿ ಅಲ್ಲಿ ನೆಲೆ ನಿಂತವನಾಗಿರ್ತಾನಲ್ಲ ಅವನೇ ಮುನಿ. ಮನನ ಮಾಡುತ್ತಾನದನ್ನ ಮನನಾನ್ ಮುನಿ. ಆ ಪರಮಾರ್ಥ ತತ್ವವನ್ನು ಮನನ ಮಾಡುತ್ತಾ ಇರ್ತಾನೆ. ಇಲ್ಲಿ ನಮ್ಗೆ ಏನಾಗುತ್ತೆ ಗೊತ್ತಾ, ಮನನ ಮಾಡ್ತಾ ಇರ್ತಾನೆ ಅಂದ್ರೆ ಅವಾಗ ಅದೊಂದು ಕರ್ತವ್ಯ, ಅದೊಂದು ವಿಧಿ, ಅದೊಂದು ನಿಯಮ ಅನ್ನೋ ಹಾಗೆ ತೋರುತ್ತೆ. ಎಲ್ಲ ಮೀರಿದ್ದು. ಬೆಂಕಿಯು ತನ್ನ ಬಿಸಿಯನ್ನ ಯಾವಾಗ ಅನುಭವಿಸ್ತಾ ಇರುತ್ತೆ ಅಂದ್ರೆ ಏನು ಅನುಭವಿಸೋ ಸಕ್ಕರೆ ಸಿಹಿಯನ್ನು ಅನುಭವಿಸ್ತಾ ಇರುತ್ತೆ. ಸ್ವರೂಪ ಅನುಭವಿಸ್ಬೇಕಾಗಿಲ್ಲ, ಅನುಭವಿಸೋ ಕ್ರಿಯೆ ಅಲ್ಲ, ಅದೇ ಆಗೋದು. ಅವನೊಬ್ಬನೇ ಮುನಿ ಹೊತ್ತು ಇನ್ನೊಬ್ಬನು ಸರ್ವಶಾಸ್ತ್ರವಿದನಾದರೂ, ಕೃಷ್ಣಚಾಂದ್ರ ತಪಸ್ಸು ಮಾಡುವನಾದರೂ, ಹಿರಣ್ಯಗರ್ಭ ಉಪಾಸನೆ ಮಾಡಿದರು ಪೂರ್ಣ ಮುನಿ ಆಗೋದಿಲ್ಲ ಅವನು. ಎಲ್ಲರೂ ಕೂಡ ಗೌಣ ಮುನಿ ಆಗ್ತಾರೆ. ಇವನೇ ಪರಮಾರ್ಥವಾದ ಮುನಿ ಅಂತ ಹೇಳಿ ಇಲ್ಲಿಗೆ ಆಗಮ ಪ್ರಕರಣ ಮುಗಿಯಿತು. ಈಗ ಇದು ಒಂದೇ ಪರಮಾರ್ಥ ತತ್ವ, ಇದು ಒಂದೇ ಸತ್ಯವಾದದ್ದು, ಇದಕ್ಕಿಂತ ಬೇರೆ ಇಲ್ಲ. ಆಮೇಲೆ ಇದನ್ನು ಕಂಡ್ಕೊಂಡ್ಬಿಟ್ರೆ ದ್ವೈತ ಇರೋದೇ ಇಲ್ಲ ಅಂತ ಅಂತಿದ್ದೀರಲ್ಲ, ಇದೊಂದು ರೀತಿ ಸ್ಟೇಟ್ಮೆಂಟ್ ತರಹ ಬಿಡ್ತು, ಪ್ರತಿಜ್ಞಾ ಮಾತ್ರವಾಯಿತು. ಇದನ್ನ ಯುಕ್ತಿಯಿಂದ ಲಾಜಿಕ್ ಒಂದು ಇದು ಕೊಟ್ಟು ದೃಷ್ಟಾಂತ ಅದಕ್ಕೆ ಬೇರೆ ಯುಕ್ತಿ ಜೋಡಣೆ ಮಾಡಿ ಅದನ್ನ ದ್ವೈತವನ್ನು ವಿಚಾರ ಮಾಡಿದ್ರೆ ಒಪ್ಪಬಹುದು ಅಂತ ಯಾವ ಮಂದ ಮಧ್ಯಮಾಧಿಕಾರಿ ಹೇಳ್ಬಹುದೋ ಅಂಥವ್ರಿಗೋಸ್ಕರವಾಗಿ ದ್ವೈತ ಪ್ರಕರಣ ಆರಂಭ ಆಗ್ತಾ ಇದೆ. ಓಂ ಜ್ಞಾತೆ ದ್ವೈತಂ ನ ವಿದ್ಯತೆ ಇತ್ಯುಕ್ತಂ. ಓಂ ಎಂಬ ಮಾತು ಆ ಪಾಠದಲ್ಲಿ ಇಲ್ಲ. ಆಚಾರ್ಯರು ಮಂಗಳಕ್ಕಾಗಿಯೂ ಓಂಕಾರ ನುಡಿಸುವ ಮಾಂಡವಿಕದ ಅಂಗವಾದ ಓಂಕಾರ ಎಂದು ತೋರುತ್ತೆ. ಎಲ್ಲಾ ಪುಸ್ತಕದಲ್ಲೂ ಓಂ ಇಲ್ವಂತೆ. ಮಂಗಳವಾಚಕ ಅದರದ್ದೇ ಚರ್ಚೆ ಅಂತ ಹೇಳೋಕ್ಕೋಸ್ಕರ ಹೇಳಿದ್ದಾರೆ ಅಂತ ಇಟ್ಕೊಂಡು ತಪ್ಪಿಲ್ಲ. ಇಷ್ಟ ತತ್ವೇ ಜ್ಞಾತೆ ದ್ವೈತ ನವಿದ್ಯತೆ. ತತ್ವ ಗೊತ್ತಾದ ಕೂಡಲೇ ದ್ವೈತ ಎಂಬುದು ಇರೋದೇ ಇಲ್ಲ, ಉಳಿಯೋದಿಲ್ಲ. ಎಚ್ಚೆತ್ತ ಕೂಡಲೇ ಕನಸು ಆಗಿರೋಲ್ವೋ, ಜ್ಞಾನವಾದ ಕೂಡಲೇ ದ್ವೈತ ಪ್ರಪಂಚ ಇರಲ್ಲ. ಇಷ್ಟೇ ದೃಷ್ಟಾಂತ. ಎಚ್ಚರವಾಗುವವರೆಗೂ ಕನಸಿನ ಪ್ರಪಂಚ, ಎಚ್ಚೆತ್ತ ಕೂಡಲೇ ಕನಸಿನ ಪ್ರಪಂಚ ಪೂರ್ತಿ ಡಿಲೀಟ್ ಆಗುತ್ತೆ. ಹಾಗೆ ತತ್ವಜ್ಞಾನವಾದ ಕೂಡಲೇ ಪೂರ್ಣ ಪ್ರಪಂಚವು ಬಾಧಿತವಾಗಿ ಆತ್ಮನೇ ಪ್ರಪಂಚವನ್ನು ತೋರ್ತಾ ಇರೋನು. ಆತ್ಮ ಪ್ರಪಂಚ ಎರಡಿಲ್ಲ. ಇಲ್ಲಿವರೆಗೆ ಆತ್ಮ, ಇಲ್ಲಿಂದ ಮುಂದೆ ಪ್ರಪಂಚ ತೋರ್ಸೋಕ್ಕಾಗೋದೇ ಇಲ್ಲ. ಹಗ್ಗ ಹಾವು ಹೇಗೆ ಎರಡಲ್ವೋ, ಆತ್ಮ ಪ್ರಪಂಚನ ಎರಡಲ್ಲ. ಆತ್ಮನೇ ತಪ್ಪಿತಿಳುವಿಕೆಯಿಂದ ತಾನೇ ತನ್ನನ್ನು ಓಡ್ಕೊಂಡು ಪ್ರಪಂಚವಾಗಿ ನೋಡಿಸ್ಕೊಳ್ಳೋ ರೂಪದಿಂದಲೂ ಆತ್ಮ ನೋಡೋ ರೂಪದಿಂದಲೂ ಎರಡು ರೂಪದಲ್ಲಿ ತೋರ್ತಾ ಇರ್ತಾನೆ. ಅದನ್ನು ಅದ್ಭುತ ವಿಚಾರ. ಸಾಮಾನ್ಯವಾಗಿ ದೃಗ್ದೃಶ್ಯ ರೂಪ ಒಂದೇ ತತ್ವ ಎರಡು ರೂಪ ಪಡ್ಕೊಳ್ಳೋದು ಬಹಳ ಕಷ್ಟ. ದೃಶ್ಯವಾದದ್ದು ದೃಕ್ಕಾಗಿರಲ್ಲ, ದೃಕ್ಕಾಗಿ ದೃಶ್ಯವಾಗಿರಲ್ಲ. ಆದ್ರೆ ನಿರ್ಭಾಗಂ ಸಕಲಾಭಿಧಾನ ಮನನ ವ್ಯಾಪಾರ ದೂರ ಸ್ಥಿತಂ ಅಂಥ ತತ್ವವು ಕೂಡ ಭೇದವಾಗಿ ಅನೇಕವಾಗಿ ಬಿಡಿಯಾಗಿ ತೋರ್ತಾ ಇದೆ ಅಂದ್ರೆ ಇದು ಅಚಿಂತ್ಯ ಅದ್ಭುತ ಶಕ್ತಿಯೇ ಹೇಳಬೇಕು.
ಸ್ವಾವಿದ್ಯಾ ವಿಭವ ಪ್ರಸೂತ ವಿಪುಲ ದ್ವೈತ ಪ್ರಪಂಚಾಹಿತ ಸ್ಪಷ್ಟ ಭ್ರಾಂತಿ ತಿರೋಹಿತಾತ್ಮಮತಯೋ ಎಂಭಾಗಶೋ ಮನ್ಮತೆ. ತನ್ನದಾದ ಅವಿದ್ಯೆಯಿಂದ ಮುಂದುವಡ್ಡಿದ್ದಾದ ಅದರ ವಿಭವ ವೈಭವ, ಅದರ ವೈಪುಲ್ಯತೆ. ಸ್ವಾವಿದ್ಯಾ ವಿಭವ ಪ್ರಸೂತ, ಆ ವಿಭವ ಉಂಟಾದ ಪ್ರಸೂತ ದ್ವೈತ ಪ್ರಪಂಚ ಆಹಿತ ಹೇಳಬೇಡ. ಸ್ಪಷ್ಟ ಭ್ರಾಂತಿ ತಿರೋಹಿತ ಆತ್ಮಮತಯ ಎಂ ಭಾಗಶೋ ಮನ್ಮತೆ. ಎಂ ಪರಮಾತ್ಮಾನಂ ಭಾಗಶಃ ಭಿನ್ನಶಃ ಮನ್ಮತೆ. ಸ್ವಯಂ ನಿರ್ಭಾಗಂ ಸಕಲಾಭಿಧಾನ ಮನನ ವ್ಯಾಪಾರ ದೂರಸ್ಥಿತಂ ವಂದೇ ನಂದಿತ ವಿಶ್ವಮವ್ಯಯಮಜಂ ಭಕ್ತಾತಮೇಕಂ ವಿಭುಂ. ಬೃಹದ್ವಾರ್ತಿಕದ ಮೊದಲನೆಯ ಶ್ಲೋಕ, ಮಂಗಳ ಶ್ಲೋಕ, ಅದ್ಭುತ ಶ್ಲೋಕ. ಮಾಡುವ ಶ್ಲೋಕ ಮಾತ್ರ ಅದ್ಭುತ ಮಾಡ್ತಾರೆ. ಏಕಮೇವ ದ್ವಿತೀಯಂ ಇತ್ಯಾದಿ ಶ್ರುತಿಭ್ಯ. ಎರಡೆಂಬುದಿಲ್ಲದೆ ಇರೋ ಒಂದಾಗಿರ್ತಕ್ಕದ್ದು ಅದು ಒಂದು ಸೂರ್ಯ, ಒಂದು ಚಂದ್ರ, ಒಂದು ಭೂಮಿ, ಹಾಗೆ ಒಂದು ಬ್ರಹ್ಮ ಅಲ್ಲ. ಆ ಸೂರ್ಯ ಚಂದ್ರಗೆಲ್ಲ ಬೇರೆ ಬೇರೆ ಇರುತ್ತೆ. ಇಲ್ಲಿ ಎರಡೆಂಬುದನ್ನು ಅಳಿಸಿದ, ಎರಡೆಂಬುದು ಇಲ್ಲದ ಒಂದಾಗಿರ್ತಕ್ಕಂತಹ ತತ್ವ ಅಂತ ಶ್ರುತಿ ಹೇಳ್ತಾ ಇರೋದ್ರಿಂದ ಇದು ತತ್ವಜ್ಞಾನವಾಗುತ್ತಲೇ ಅವನು ಅನ್ಸುತ್ತೆ. ಇದು ಯಾರಿಗೋ ಎಲ್ಲೋ ಏನೋ ಆಗುವ ಘಟನೆ ಅಲ್ಲ, ಇದು ರಿಯಾಲಿಟಿ, ಸತ್ಯ, ಪರಮಾರ್ಥ. ಕಂಡ್ಕೊಂಡವರಿಗೆಲ್ಲ ಉಂಟು, ಇಲ್ದೆದ್ದರಿಗಿಲ್ಲ ಅಷ್ಟೇ. ಎಲ್ಲರೂ ಆ ರೂಪದವರೇ, ಎಲ್ಲರಿಗೂ ಅದೇ ಸ್ವರೂಪ, ಅದೇ ಪರಮಾರ್ಥ, ಅದೇ ತತ್ವ. ನಾವುಗಳು ಎಲ್ಲರೂ ಕೂಡ ಹಾಗೇ ಇರೋರು. ನಾವು ಹೀಗಿದ್ದೀವಿ ಅಂದ್ಕೊಂಡಿದೀವಲ್ಲ, ಇದಕ್ಕೆ ಹೆಸರು ಅವಿದ್ಯೆಯೇ ಹೊರತು ಅವಿದ್ಯೆಯಿಂದ ನಾವು ಹೀಗಾಗಿಲ್ಲ. ನಾವು ಹೀಗಿದ್ದೀವಿ ಅಂತ ಅಂದ್ಕೊಳ್ಳೋದೇ ಅವಿದ್ಯೆ. ಆಗಮ ಮಾತಂ ತಥೋ. ಹೀಗೆ ಪರಮಾರ್ಥ ತತ್ವವೇ ಸತ್ಯ, ಅದು ಏಕಮೇವ ದ್ವಿತೀಯ ಅಂತ ಏನು ಉಪದೇಶ ಮಾಡಿದ್ರು ಅದೊಂದು ರೀತಿ ಸ್ಟೇಟ್ಮೆಂಟ್ ಎಲ್ಲ ಆಯ್ತು. ಆಗಮ ಮಾತನ್ನ ಪ್ರತಿಜ್ಞಾ ಮಾತ್ರ, ಉಪದೇಶ ಮಾತ್ರ ಅಂತ ಅನಿಸ್ಕೊಂಡ್ಬಿಡುತ್ತೆ. ಯಾರಿಗೆ? ಮಂದ ಮಧ್ಯಮಾಧಿಕಾರಿಗಳಿಗೆ. ಉತ್ತಮಾಧಿಕಾರಿಗಳಾದವರಿಗೆ ಅಲ್ಲೇ ಜ್ಞಾನ ಬಿಡುತ್ತೆ. ಯಾರು ನಚಿಕೇತನಂತೆ ಉತ್ತಮಾಧಿಕಾರಿಯಾಗಿರ್ತಾರೋ, ಪೂರ್ಣ ಅಂತರ್ಮುಖತೆ ತಂದು ವಾಕ್ಯಾರ್ಥವನ್ನು ಕಂಡುಕೊಳ್ಳೋ ಯೋಗ್ಯರಾಗಿರ್ತಾರೋ ಅವರಿಗೆ ಆ ಆಗಮ ಪ್ರಕರಣದ ತತ್ವ, ಅವರಿಗೆ 3 ಪ್ರಕರಣವೂ ವ್ಯರ್ಥವೇ. ದಂಡ ಅವ್ರಿಗೆ 3 ಪ್ರಕರಣ ಬೇಕಿಲ್ಲ. ಯಾರಿಗೆ ಆಗಮ ಪ್ರಕರಣದಲ್ಲಿ ಗೊತ್ತಾಗಲಿಲ್ಲ, ದ್ವೈತ ಸತ್ಯತ್ವ ಬುದ್ಧಿ ತುಂಬಾ ಕಾಡುತ್ತೆ, ತುಂಬಾ ಎಳೆಯುತ್ತೆ, ಸತ್ಯತ್ವ ಬುದ್ಧಿ ತುಂಬಾ ಹಠ ಮಾಡಿಸುತ್ತೆ ಅಂದ್ರೆ ಇದನ್ನು ಹೊಡೆಹಾಕ್ತಾರೆ. ದ್ವೈತ ಸತ್ಯತ್ವವನ್ನು ಹೊಡೆಹಾಕುವವರೆಗೂ ಆತ್ಮೀಕತ್ವ ಗೊತ್ತಾಗಲ್ಲ. ಆದ್ರಿಂದ ದ್ವೈತ ಪ್ರಪಂಚದ ಮಿಥ್ಯಾತ್ವ ಪ್ರತಿಪಾದನಾಯ ದ್ವಿತೀಯಂ ಪ್ರಕರಣ ಆರಬ್ಧಂ ಅಂತಾರೆ. ತತ್ ಉಪಪತ್ಯಾಪಿ ದ್ವೈತಸ್ಯ ವೈತಥ್ಯಂ ಶಕ್ಯತೆ ಅವಧಾರಯಿತುಮಿತಿ ದ್ವಿತೀಯಂ ಪ್ರಕರಣ ಆರಭ್ಯತೆ ವೈತಥ್ಯಂ ಇತ್ಯಾದಿನ. ಇಲ್ಲಿ ಅಂದ್ರೆ ಎಲ್ಲವೂ ಆತ್ಮನೇ ಅಂತ ಆದಾಗ ದ್ವೈತವೆಲ್ಲ ಕಾಣುತ್ತಲ್ಲ ಅಂದ್ರೆ ಅದೆಲ್ಲ ಸುಳ್ಳು ಅಂತ ಅಂದ್ಬಿಟ್ರೆ ಬರೀ ನೀವು ಸುಳ್ಳು ಅಂತ ಹೇಳ್ದಕ್ಕೆ ಒಪ್ಕೋಬೇಕಾ? ಅದಕ್ಕೇನಾದ್ರು ಲಾಜಿಕ್ ಇದೆಯೋ, ಯುಕ್ತಿ ಇದೆಯೋ ಅಂತ ಕೇಳಿದ್ರೆ ಯುಕ್ತಿಯಿಂದಲೂ ಕೂಡ ಪ್ರಪಂಚವನ್ನ ಮಿಥ್ಯೆ ಎಂಬುದಾಗಿ ತಿಳಿದುಕೊಳ್ಳೋದಕ್ಕಾಗತ್ತೆ. ಎರಡೇ ಯುಕ್ತಿ. ಒಂದು ಯಾವ ವಸ್ತುವು ಇದ್ದಾಗಿರಲ್ಲ, ಪ್ರತಿ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನೊಂದು, ಪ್ರತಿಯೊಂದು ವಸ್ತುವು ತನ್ನ ಕಾರಣಕ್ಕಿಂತ ಬೇರೆ ಅಲ್ಲ. ನೀವು ಈ ಎರಡನ್ನು ಫಾಲೋ ಮಾಡಿ ಜಗತ್ ಬಿದ್ದೋಗುತ್ತೆ. ಏನೇ ವಸ್ತು, ಕುರ್ಚಿ ನೋಡ್ಕೊಳ್ಳಿ, ಏನದು ಕುರ್ಚಿ ಅಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಏನು? ಮರದ ರಸ ಅಂತ ಕಾರಣಗಳಿಂದ ಹೋದ್ರು ಕಾರ್ಯ ಬಿದ್ದೋಗುತ್ತೆ. ಇನ್ನು ಯಾವ ಕಾಲದಲ್ಲಿ ಯಾರಿಗೆ ಹೇಗೆ ತೋರಿದ್ದಕ್ಕೆ ಆ ಹೆಸರು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಯಾಕೆಂದ್ರೆ 10 ವರ್ಷ ಹಿಂದೆ ಒಂಥರ ಇತ್ತು, ಇವತ್ತೊಂಥರ, ಇನ್ನು 10 ವರ್ಷಕ್ಕೆ ಇನ್ನೊಂಥರ ಇರುತ್ತೆ. ಯಾವ ಹಂತದ ತೋರಿಕೆಗೆ ಆ ಹೆಸರು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಬ್ಲೈಂಡ್ ಆಗಿ ಇಟ್ಕೊಂಡಿದ್ದೀವಿ. ಮನುಷ್ಯ ಅಂತೀವಿ. ಒಂದು ಅಡಿ ಎದ್ದಾಗಲೂ ಮನುಷ್ಯ, 2 ಅಡಿ, 3 ಅಡಿ, 5 ಅಡಿ, 6 ಅಡಿ, ಏನು ಪ್ರತಿ ಕ್ಷಣಕ್ಕೂ ಪ್ರತಿನಿತ್ಯ ಬದಲಾವಣೆ ಆಗ್ತಾನೆ ಇದ್ದಾನೆ. ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗ್ತಿದ್ದಾಗ ಆ ವಸ್ತು ಇಲ್ಲೇ ಇಲ್ಲ. ಇದು ಬಹಳ ಸುಲಭವಾದ ಯುಕ್ತಿ. ಇದಲ್ಲದೇನೆಯೇ ಆಗಮಾಪಾಯಿತ್ವ, ದೃಶ್ಯತ್ವ, ಈ ರೀತಿ ಯುಕ್ತಿಗಳನ್ನ ಕೊಡ್ತಾರೆ. ಅದಕ್ಕಾಗಿ ಯುಕ್ತಿಯಿಂದಲೂ ದ್ವೈತ ಪ್ರಪಂಚವನ್ನು ಹೊರಹಾಕಬಹುದು ಎಂದು ತೋರಿಸೋದಕ್ಕೋಸ್ಕರವಾಗಿ 2ನೇ ಪ್ರಕರಣವಾದ ವೈತಥ್ಯ ಪ್ರಕರಣ ಆರಂಭವಾಗ್ತಾ ಇದೆ. ವೈತಥ್ಯ ಇತ್ಯಾದಿನ. ಇಲ್ಲಿ ಗೌಡಪಾದರ ಕಾಲದಲ್ಲಿ ಸ್ವಪ್ನವನ್ನು ಸತ್ಯ ಅಂತ ವಾದ ಮಾಡೋರು ಇದ್ರು. ಅಂಥವರಿಗೆ ಸ್ವಪ್ನ ಮಿಥ್ಯಾತ್ವ ಪ್ರತಿಪಾದನೆ ಮಾಡಿಕೊಟ್ಟು ಸ್ವಪ್ನದಂತೆ ಎಚ್ಚರ ಹೇಳಬೇಕು. ಈ ದೃಷ್ಟಾಂತ ಯಾವ್ದಾದ್ರು ಕೊರೋನಾ ಅಂತ ಹೋದ್ರೆ ಅದನ್ನೇ ಸತ್ಯ ಹಿಡ್ಕೊಂಡ್ಬಿಟ್ರು. ಅಯ್ಯಯ್ಯೋ, ಇದೇನ್ ಮಾಡುವ?
ಸ್ವಪ್ನ ಸುಳ್ಳು ಅಂತ ಪ್ರೂವ್ ಮಾಡಿ, ಸ್ವಪ್ನ ಸುಳ್ಳು ಅಂತ ಇವೆಲ್ಲ ಲೋಕದಲ್ಲೆಲ್ಲ ಒಪ್ಕೊಂಡಿದ್ದಾರೆ. ಯಾರು ಎಚ್ಚೆತ್ತು ಕೊಡ್ಲಿ ನೀಯೇ ಕನಸನ್ನು ಯಾರು ಸತ್ಯ ಅನ್ಕೊಂಡಿಲ್ಲ. ಆದ್ರೂ ಕೆಲವು ವಾದಿ, ಅವರಿಗೆ ದೃಷ್ಟಿ ಸೃಷ್ಟಿವಾದಿಗಳು ಅಂತ ಒಂದು ಹೆಸರು. ಕಂಡ ಹಾಗೆ ವಾದ ಮಾಡೋರು. ಈ ತತ್ತ್ ಕಾಲಕ್ಕೆ ಏನೇನು ಕಾಣುತ್ತೋ ಅದು ಹಾಗೆ ಇದೆ ಅಂತ ವಾದ ಮಾಡೋರು ದೃಷ್ಟಿ ಸೃಷ್ಟಿವಾದಿಗಳು ಅಂತ ಅವ್ರು ವಾದ ಮಾಡ್ತಿದ್ರು. ಸ್ವಪ್ನವು ಸತ್ಯ ಅಂತ. ಅವರಿಗೆ ಉತ್ತರ ವೈತಥ್ಯಂ ಸರ್ವಭಾವಾನ ಸ್ವಪ್ನ ಆಹುರ್ಮನೀಷಿಣಃ ಅಂತಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನಾ. ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನಃ ಆಹುರ್ಮನೀಷಿಣಃ ಅಂತಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನಾ. ವೈತಥ್ಯಂ ಸರ್ವಭಾವಾನ ಸ್ವಪ್ನಃ ಸ್ವಪ್ನೆ ಆಹುಃ ಮನೀಷಿಣಃ ಅಂತಸ್ಥಾನ ತು ಭಾವಾನ ಸಮೃತತ್ವೇನ ಹೇತುನಾ. ಸರ್ವಭಾವಾನಾಂ ಹಸ್ತಿ ಪರ್ವತಾದಿ ಭಾವಾನಾಂ ಆನೆ ಬೆಟ್ಟ ಮುಂತಾದ ಪದಾರ್ಥಗಳನ್ನ ಕನಸಿನಲ್ಲಿ ಕಾಣ್ತೀವಲ್ಲ ಅದು ವೈತಥ್ಯ. ವೈತಥ್ಯನೇನೋ ತಥಾ ಅಂದ್ರೆ ಹಾಗೆ ಇರೋದು, ವಿತಥ ಅಂದ್ರೆ ಹಾಗಿಲ್ಲದ್ದು, ವೈತಥ್ಯ ಅಂದ್ರೆ ಹಾಗಿಲ್ಲದ್ದಾಗಿರುವಂಥದ್ದು. ಗುಣವಾಚಕವನ್ನ ಭಾವವಾಚಕ ಮಾಡ್ತಾರೆ, ವಸ್ತುವಾಚಕವಾಗಿ ಮಾಡ್ತಾರೆ, ಪದಾರ್ಥ ಸ್ವರೂಪ ಅಂತ ಅಂತಾರೆ. ತಥಾ ವಿತಥ ವಿತಥಾ ಭಾವ ವೈತಥ್ಯಂ ಹಾಗಿಲ್ಲದ್ದಾಗಿರುವಂಥದ್ದು, ಸುಳ್ಳಾಗಿರುವಂಥದ್ದು. ನಾವು ಯಾವ ರೀತಿ ನೋಡ್ತಾ ಇದ್ದೀವೋ, ನೋಡ್ತಾ ಇರುವಾಗ ಹೇಗಿದೆ ಅಂತ ಅಂದ್ಕೊಂಡಿದೀವೋ ಅದು ಹಾಗಿಲ್ಲದ್ದಾಗಿರುವುದೇ ವೈತಥ್ಯ. ಎಲ್ಲಿ? ಸ್ವಪ್ನದಲ್ಲಿ ಎಲ್ಲಾ ಪದಾರ್ಥಗಳಿಗೂ ಒಂದು ಆನೆ ಬೆಟ್ಟ ಮುಂತಾದ ಪದಾರ್ಥಗಳೆಲ್ಲಕ್ಕೂ ವೈತಥ್ಯ. ಸ್ವಪ್ನದಲ್ಲಿ ಸುಳ್ಳು ಎಂಬುದನ್ನ ಮನೀಷಿಗಳು ಹೇಳ್ತಾರಂತೆ. ಮನೀಷಿಗಳು ಯಾರು? ಜ್ಞಾನಿಗಳು, ಪಂಡಿತರು, ತಿಳಿದವರು. ದಡ್ಡು ಹೇಳ್ತಾರೆ ಕಣ್ರಿ, ನಮ್ಮ ಮುಕುಂದ ನಮಗೆ ಹೌದು ಕನಸುಗಳಿಲ್ಲ ಸುಳ್ಳುಪ್ಪ ಏನಿಲ್ಲಪ್ಪ ಅಂತಾರೆ. ಆದ್ರೆ ಜನ ಹೇಳೋ ಸುಳ್ಳಿಗೂ ಜ್ಞಾನಿಗೆ ಹೇಳೋ ಸುಳ್ಳಿಗೂ ಬಹಳ ವ್ಯತ್ಯಾಸ. ಜನರು ಯಾಕೆ ಸುಳ್ಳು ಅಂತಾರೆ? ಎಚ್ಚರಕ್ಕೆ ಉಪಯೋಗಕ್ಕೆ ಬರಲ್ಲ, ಇಲ್ಲಿ ಅದು ತಗೊಂಡ್ಬರಕ್ಕಾಗಲ್ಲ, ಇಲ್ಲಿ ಬರೀ ನಮ್ಮಲ್ಲಿ ಕಂಡು ಆ ರೀತಿ ಸುಳ್ಳು ಅಂತಾರೆ. ಜ್ಞಾನಿಗಳು ಸುಳ್ಳು ಅಂತ ಯಾಕಂತಾರೆ? ಜ್ಞಾನಿಗಳ ಸುಳ್ಳಿನ ಲಕ್ಷಣವೇ ಬೇರೆ. ಸತ್ಯವಾದರೆ ಯಾವಾಗಲೂ ತೋರಬೇಕು, ತೋರಿ ಮರೆಯಾಗೋದೆಲ್ಲ ಸುಳ್ಳು ಅಂತ ಇಟ್ಕೊಂಡಿದ್ದಾರೆ ಜ್ಞಾನಿಗಳು. ಯಾವ್ಯಾವ್ದು ತೋರಿ ಮರೆಯಾಗುತ್ತೋ ಅದು ಸುಳ್ಳು ಅಂತ ಅವ್ರು ಇಟ್ಕೊಂಡಿರೋದ್ರಿಂದ ಜ್ಞಾನಿಗಳು ಹೇಳುವ ಸುಳ್ಳಿನ ಲಕ್ಷಣವೇ ಬೇರೆ. ಅಜ್ಞಾನಿಗಳು ಸುಳ್ಳು ಅಂತ ಹೇಳೋದು, ನಮ್ಗೆ ಇಲ್ಲಿಗೆ ಬಂಗಾರದ ಕೊಡ ಕನಸಲ್ಲಿ ಸಿಕ್ಕಿದ್ರೆ ನಮ್ಗೆ ಎಚ್ಚರದ ಬರ್ತನ ನೀಗೋದಿಲ್ಲ. ನಾವು ಎಚ್ಚರದ ಒಪ್ಪತ್ತೆ, ಅರ್ಕಲ್ ಬಟ್ಟೆ ಉಟ್ಕೊಂಡೇ ಇರೋದೆ, ಬಹಳ ದಟ್ಟದಲ್ಲಿದ್ದ ಬಹಳ ಕಟ್ಲಿರೋನು ಅವನು ಕನಸು ಬಿದ್ದ ಒಂದ್ಸ ಮಲಗಿದ್ದಾಗ ಕನಸು ಬಿದ್ದಾಗ ಬಂಗಾರದ ಕೊಡ ಸಿಕ್ಕಿದಂಗೆ ಕನಸಾಯ್ತು ಅಂದ್ರೆ ಆಗೇನು ಕಣ್ಣು ಅರಳತ್ತೆ, ಬಹಳ ಖುಷಿ ಆಗುತ್ತೆ. ಎಚ್ಚೆತ್ ಬಿಟ್ರೆ ಅಯ್ಯೋ ನ್ಯಾಯ ಆ ಕನಸು ಹೋಯ್ತು, ಅದೇ ಆ ಕನಸೆ ಇನ್ನು ಸ್ವಲ್ಪ ಹೊತ್ತು ಮುಂದುವರೆದಿದೆ ಚೆನ್ನಾಗಿರ್ತಿತ್ತು ಅಂತಾನೆ. ಅಲ್ಲಲ್ಲ, ಬಂಗಾರದ ಕೊಡ ಸಿಕ್ಕಿದ್ರೆ ಸಿಗುತ್ತೆ ಕನಸು ಎಚ್ಚರ ತಗೊಂಬರಕ್ಕಾಗದನ? ಆಗಲ್ಲ. ಅದ ಎಚ್ಚರದ ಕೋಟೀಶ್ವನಿಗೆ ಕನಸಲ್ಲಿ ಬರ್ತನ ಬರ್ತಿರ್ಬೇಕು, ಈ ದುಡ್ಡು ತಗೊಂಡು ಹೋಗಕ್ಕಾಗತ್ತೋ? ಬಿದ್ದಿಲ್ಲ. ತಿಲಕನೊಬ್ಬ ನೂರ ಮುಂದೆ ಮರಕದಮ್ಮ ಶಾಲೆಯಲ್ಲಿ ಮಲಗಿರುತ್ತಾಲೊಂದ ಕನಸ ಕಂಡನಂತೆಯೇತ. ಆ ಹಾಡು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ತಿಲಕನ ಕನಸು. ಹಾಗಾಗ ತುಂಬಾ ಆ ಕಲ್ಪನೆ, ಆ ಇಮೇಜ್ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಬಂದ್ಬಿಡುತ್ತೆ ಒಂದ್ ದಿವಸ. ಅದು ಮದುವೆಗೆ ಸಲ ಬಂದಿದೆ, ಮದುವೆಗೆ ಸಲ ಬಂದಿದೆ ಅವನಿಗೆ, ಅದೆಲ್ಲ ಬರುತ್ತೆ, ಇದು ಬರಲ್ಲ. ಬ್ರಹ್ಮಚಾರಿಗೆ ಹಾಕೋದು ಆಗಲಿ. ಸ್ವಪ್ನದಲ್ಲಿ ಎಲ್ಲವೂ ಸುಳ್ಳು ಎಂಬುದಾಗಿ ಯಾರು ಹೇಳ್ತಾರೆ? ಮನೀಷಿಗಳು, ಜ್ಞಾನಿಗಳು, ಪಂಡಿತರು ಹೇಳ್ತಾರೆ ಎಂದ್ರು. ಯಾಕೆ ಹೇಳ್ತಾರೆ ಅವ್ರಿಗೆ ಗೊತ್ತಾ? ನಮ್ಗೆ ಅರ್ಥ ಆಗುವ ಹಾಗೆ ಹೇಳ್ಕೊಂಡ್ಬಿಟ್ರು. ನಮ್ಮ ದೇಹದೊಳಗೆ ತೋರುತ್ತೆ ಕಣೋ ಅಂತಸ್ಥಾನ ಅಂತಾನೆ, ದೇಹಾಂತಸ್ಥಾನ. ದೇಹದ ಒಳಗಿರುವ ಹೃದಯದ ಒಳಗೆ ಅದೆಲ್ಲ ತೋರುತ್ತೆ. ಯಾಕಂದ್ರೆ ಹೃದಯದೊಳಗೆ ಮನಸ್ಸು, ಮನಸ್ಸಿನಲ್ಲಿ ತೋರುತ್ತೆ. ಯಾವುದೋ ಆನೆ, ಬೆಟ್ಟ, ಸಮುದ್ರ, ದೊಡ್ಡ 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 ಸೂರ್ಯಸಿಂಗಾದಿಗಳು, ಅಷ್ಟ ಇಡೋ ಜಾಗ ಇದೆಯಾ? ಒಂದು ಗುಲಗಂಜಿ ಇಡೋ ಜಾಗ ಇಲ್ಲ ಅಲ್ಲಿ. ಒಂದು ಇಷ್ಟು ಏನು ಒಂದು ಇಡೋ ಜಾಗ, ಒಂದು ಗೋಲಿ ಇಡೋ ಜಾಗ ಇಡೋ ಜಾಗದಲ್ಲಿ ಬೆಟ್ಟ ನೋಡ್ತೀನಿ, ಆನೆ ನೋಡ್ತೀನಿ, ಸಮುದ್ರ ನೋಡ್ತೀನಿ ಅಂದ್ರೆ ಅದು ಒಳಗೆ ತೋರಿದ್ದಾದ್ರಿಂದ ಒಂದು ಸಂವೃತತ್ವ ಇಕ್ಕಟ್ಟಾದ ಜಾಗ, ಇಕ್ಕಟ್ಟಾದ ಜಾಗವಾದದ್ದಾಗಿದೆ ಎಂಬ ಹೇತು ಕಾರಣದಿಂದಲೂ ಅದು ಸುಳ್ಳು.
ಯಾಕೆ ಅಂತ ಒಳಕಂಡು ಮಾತ್ರ ಸುಳ್ಳಾಗ್ಬೇಕಾ? ಮನೆಯೊಳಗೆ ಕಾಣ್ತೀವಿಪ್ಪ, ಮನೆಯೊಳಗೆ ಪುಸ್ತಕ ಕಾಣ್ತೀವಿ, ಪೆನ್ ಕಾಣ್ತೀವಿ, ಮೇಜು ಯಾಕೆ ಸುಳ್ಳು ಹೋಗ್ತದೆ? ಹಂಗಲ್ಲ, ಇಕ್ಕಟ್ಟಾದ ಒಳಗೆ ಒಂದು ಕುಡಿಕೆ ಒಳಗೆ ಬೆಟ್ಟ ತೋರಿಸ್ತೀನಿ ಅಂದ್ರೆ ಕುಡಿಕೆ ಒಳಗೆ ಬೆಟ್ಟ ಇರುತ್ತಾ? ಹಾಗೆ ಇವು ಕುಡಿಕೆ ಒಳಗೆ ಏನೋ ಒಂದು ನೀರೋ ಅಥವಾ ಒಂದು ಏನೋ ಸಣ್ಣ ಅಕ್ಕಿ ಕಾಳು ಹಾಕಿ ತೋರಿಸ್ಬಿಡ್ಬೋದು. ಒಳಗಿದ್ದು ಮಾತ್ರ ಸುಳ್ಳು ಅಂತಲ್ಲ, ಇಕ್ಕಟ್ಟಾದ ಜಾಗ ತಾನು ಹಿಡಿಸುವುದಕ್ಕೆ ಆಗದೇ ಇರೋ ಜಾಗದಲ್ಲಿ ಆ ಪದಾರ್ಥ ಅಲ್ಲಿ ತೋರುತ್ತೆ ಅಂದ್ರೆ ಆ ಸುಳ್ಳು. ಈ ರೀತಿ ಜ್ಞಾನಿಗಳು, ತಿಳಿದವರು, ಪಂಡಿತರು, ವಿವೇಕಿಗಳು ಹೇಳ್ತಾರೆ. ವಿತಥಸ್ಯ ಭಾವ ವೈತಥ್ಯಂ. ವಿತಥ ವಿತಥಂ ವಿತಥಂ ಅಂತ ಇದು ಮಾಡ್ಕೊಂಡ್ಬಿಟ್ರು. ತಥಾ ವರ್ತತೆ ಇತಿ ವಿತಥಂ ನ ತಥಾ ಇತಿ ವಿತಥಂ ಅಂತ ಮಾಡ್ಕೊಂಡ್ಬಿಟ್ಟು ವಿತಥಸ್ಯ ಭಾವ, ಹಾಗಿಲ್ಲದ್ದಾಗಿರುವುದು ಅಂತ ಅರ್ಥ. ಹಾಗಿಲ್ಲದ್ದಾಗಿರುವುದೆಂಬುದೇ ಅದು ವೈತಥ್ಯ. ತಥಾ ಅಂದ್ರೆ ಹಾಗೆ, ಕಟ ತಥ ಅದು ಕಟವೆ, ಚಾಪೆ ಹಾಗೆ ಇದೆ, ಇದು ಪುಸ್ತಕ ಹಾಗೆ ಇದೆ. ಯಾವ್ಯಾವ್ದು ಹೇಗೆ ತೋರುತ್ತೋ ಹಾಗೆ ಇದ್ರೆ ಅದು ತಥಾ ತಥಾ ಅನ್ಸ್ಕೊಳುತ್ತೆ, ಹಾಗೆ ಇದೆ ಅಂತ. ಹಾಗೆ ಇಲ್ಲದ್ದಾಗಿರೋದು ವಿತಥ, ಅದು ಆಗಿರೋದೇ ವೈತಥ್ಯ. ಹಾಗಿಲ್ಲದ್ದಾಗಿರುವಂಥದ್ದಾಗಿರೋದು ಅಂದ್ರೆ ಅಸತ್ಯತ್ವ ಇತ್ಯರ್ಥ, ಸುಳ್ಳಾಗಿರುವಂಥದ್ದು ಅಂತ ಅರ್ಥ. ಸುಳ್ಳು ಬರೀ ಇಮ್ಯಾಜಿನ್, ಕಲ್ಪನೆ. ಅದು ಆ ಕನಸಿನ ಸುಳ್ಳಾದು. ಕೆಲವು ಕನಸು ಒಳ್ಳೆ ಕನಸು, ಕೆಲವು ಕನಸು ಕೆಟ್ಟ ಕನಸು ಅಂತ ಅದ್ಬೇರೆ ವಿಭಾಗ. ಈತಿ ಒಳ್ಳೊಳ್ಳೆ ಕೇಸ್ ಬಂದ್ರೆ ಪರವಾಗಿಲ್ಲ, ಅದು ಸುಮ್ಮನೆ ಇದು ಹಾಗೆ ಅಲ್ಲಿ ಐಶ್ವರ್ಯ ರೈ ಅಂತ ಜೊತೆ ಓಡಾಡ್ತೀನಿ ಇದು ಕನಸು ಇದ್ರೆ ಪರವಾಗಿಲ್ಲ, ದಿನ ಬೀಳಿ ಆ ಕನಸು ಅಂತಾರೆ. ಆದ್ರೆ ಹಾವು ಸುತ್ಕೊಂಡಂಗೆ, ಕಳ್ಳರು ಬಂದ ಹಾಗೆ ಇನ್ನೇನು ನೋಡಿದ್ರೆ ಅಯ್ಯೋ ಆ ಕನಸು ಬೇಡ ಅಂತಾರೆ. ಎರಡೂ ಕನಸೇ ಆದ್ರೂ ಕೂಡ ಅಲ್ಲಿ ಮತ್ತೆ ಒಳ್ಳೇದು ಕೆಟ್ಟದ್ದು ವಿಭಾಗ ಬೇರೆ ಮಾಡ್ಕೊತಾರೆ. ಆದ್ಮೇಲೆ ಸ್ವಪ್ನಾಧ್ಯಾಯದವರು ಕುಂಜರಾರೋಹಣ, ಇದು ವಾದ್ಯ ಇತ್ಯಾದಿಗಳನ್ನೆಲ್ಲ ಕನಸಲ್ಲಿ ಕಂಡರೆ ಅವನಿಗೆ ಇದಾಗತ್ತಂತೆ, ಮುಳ್ಳೆ ಎಚ್ಚರ ಒಳ್ಳೇದಾಗತ್ತೆ ಅಂತ. ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು, ಅವ್ರಿಗೆ ಅವ್ರ ಹೆಂಡತಿ ಇದಾಗಿದೆಯಂತೆ, ಮೇಲಕ್ಕೆ ಹೋಗಿದೆಯಂತೆ, ಏನ್ ಮಕ್ಕಳಾಗತ್ತೆ ಹಾಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನಸು ಬಂತಂತೆ ಹೇಳ್ತು. ಮಗನಿಗೆ ಉಪನಯನ ಮಾಡ್ತಾ ಇರೋರಿಗೆ ಕನಸು ಬಂತು, ಹಾಗಾಗಿ ನನ್ನ ಗಂಡು ಮಗು ಆಗತ್ತೆ, ಸಂತೋಷಪ್ಪ, ಹಂಗೆ ಆಗಲಿ ಅಂತಂದೆ. ಗಂಡು ಮಗು ಆಗ ಹಾಗೆ ಇನ್ನೂ ಮಗು ಆಗಿಲ್ಲ, ಮುಂದೆ ಮಗನಿಗೆ ಉಪನಯನ ಮಾಡ್ತಾ ಇರೋ ಹಾಗೆ ಕನಸು ಆಯ್ತಂತೆ. ಸರಿಪ್ಪ, ಸಂತೋಷಪ್ಪ, ಗಂಡು ಮಗು ಆಗ್ಲಿಪ್ಪ ಅಂತ. ಅಷ್ಟೇ, ಮರಳಿ ಯತ್ನ ಮಾಡೋ, ಹೆಣ್ಣಾಯ್ತಾ ಇನ್ನೊಂದ್ಸಲ ಟ್ರೈ ಮಾಡೋ. ಕೋತ್ರ ಬರ್ತಾನೆ, ಗೊತ್ತಿಲ್ಲ ಅವನಿಗೆ. ಕನಸತ್ತೆ ಆಗ್ಬೇಕು. ಅದಕ್ಕೆ ಕಸ್ಯ ಯಾವುದಕ್ಕೆ ಎಲ್ಲ ಸುಳ್ಳಾಗುವಿಕೆ? ಸರ್ವೇಷಾಂ ಬಾಹ್ಯಾಧ್ಯಾತ್ಮಿಕಾನಾಂ ಭಾವಾನಾಂ ಪದಾರ್ಥಾನಾಂ ಸ್ವಪ್ನೆ ಉಪಲಭ್ಯಮಾನಾನಾಂ. ಯಾವುದಕ್ಕೆ? ಎಲ್ಲಾ ಪದಾರ್ಥಗಳಿಗೂ ಒಂದು ಅಂದ್ರೆ ಹೊರಗಡೆ ಒಳಗಡೆ ತೋರುವಂತಹ ಎಲ್ಲಾ ಪದಾರ್ಥಗಳಿಗೂ. ಕನಸಿನಲ್ಲೂ ಹೊರಗಡೆ ಜನರನ್ನು ಕಾಣ್ತೀವಿ, ಪಶು ಪಕ್ಷಿ ಪ್ರಾಣಿಗಳನ್ನು ಕಾಣ್ತೀವಿ, ಒಳಗಡೆಯಲ್ಲೂ ಏನೇನೋ ಭಾವಗಳು, ಕಲ್ಪನೆಗಳು, ಯೋಚನೆಗಳು ಬರುತ್ತೆ. ಒಳಗಡೆ ಕಂಡ ಕಲ್ಪನೆ ಭಾವನೆಗಳು ಸುಳ್ಳು, ಹೊರಗಡೆ ಕಂಡಂತಹ ಪದಾರ್ಥಗಳು ಸುಳ್ಳು. ಕನಸಿನಲ್ಲಿ ಇಂದ ಎಲ್ಲಾ ಪದಾರ್ಥಗಳಿಗೂ ಇಂದ ಸ್ವಪ್ನದಲ್ಲಿ ಕಂಡದ್ದಾಗಿರುವ ಎಲ್ಲಾ ಪದಾರ್ಥಗಳಿಗೂ ಸುಳ್ಳಾಗುವಿಕೆಯನ್ನ ಒಪ್ಕೋಬೇಕು, ತಿಳ್ಕೋಬೇಕು, ಒತ್ತು ಮಾಡ್ಕೋಬೇಕು ಅಂತ ಇದ್ದಾರೆ. ಆಹುಹು ಕಥಯಂತಿ ಮನೀಷಿಣಃ ಪ್ರಮಾಣ ಕುಶಲಾಹ. ಇದನ್ನ ಪ್ರಮಾಣದಲ್ಲಿ ಕುಶಲರು, ನಿಷ್ಣಾತರಾದವರು, ಪ್ರಮಾಣದ ಸ್ವರೂಪವನ್ನ ಬಲ್ಲವರಾಗಿರ್ತಕ್ಕಂತಹ ಜ್ಞಾನಿಗಳು, ತಿಳಿದವರು ಆ ರೀತಿ ಹೇಳ್ತಾರೆ. ಸ್ವಪ್ನದಲ್ಲಿ ಕಂಡದ್ದೆಲ್ಲ ಸುಳ್ಳು ಕಂಡ್ರಪ್ಪ, ಮಿಥ್ಯೆ ಕಂಡ್ರಪ್ಪ, ಬರೀ ತೋರಿಕೆ, ಅದು ನಿಜ ಅಲ್ಲ ಅಂತ. ಏನಿದು ನಮಗೂ ಗೊತ್ತಾಗಲ್ಲ, ಕಳೆದುಕೊಂಡು ಸುಳ್ಳು ಅಂತ. ನೀನ್ ಹೇಳದ್ ಬೇರೆ. ಅಂತಹ ಶರೀರಸ್ಯ ಮಧ್ಯೆ ವೈತಥ್ಯ ಹೇತುಮಾಹ. ಸುಳ್ಳಾಗಿರುವುದಕ್ಕೆ ಕಾರಣವನ್ನು ಹೇಳ್ತಾರೆ ಅವರು. ಯಾಕೆ ಸುಳ್ಳಪ್ಪ, ಯಾಕೆ ಕಾರಣ ಇದು ಅಂತ ಕೇಳಿದ್ರೆ ಕಾರಣ ಹೇಳ್ತಾರೆ. ಅಂತಸ್ಥಾನ, ಒಳಗೆ ಕಾಣುತ್ತದೆ ನೋಡಿ. ಇದೆಲ್ಲ ಅಷ್ಟು ಎಚ್ಚರ ದೃಷ್ಟಿಯಿಂದ ವಿಚಾರ ಮಾಡ್ತಾ ಇರುವಂತಹ ಒಂದು ಅಭಿಪ್ರಾಯಗಳು, ಸ್ಟೇಟ್ಮೆಂಟ್. ಎಚ್ಚರ ಬಂದ್ಮೇಲೆ ಇಲ್ಲಿ ನೋಡ್ಕೊಂಡು ಅಲ್ಲ ಆಗಿದ್ದಲ್ಲ ಸುಳ್ಳು ಅಂತ. ಅಂತಹ ಶರೀರಸ್ಯ ಮಧ್ಯೆ ಸ್ಥಾನಂ ಯೇಷಾಂ
ಅಂತಹ ಅಂದ್ರೆ ಶರೀರದ ಮಧ್ಯದಲ್ಲಿ ಅಂದ್ರೆ ಹೃದಯದೊಳಗೆ ಸ್ಥಾನ ಅಂದ್ರೆ ಇರುವಿಕೆ, ಅದರ ಅಸ್ತಿತ್ವ. ಯಾವ ಹಸ್ತ್ಯಾದಿ ಪದಾರ್ಥಗಳಿಗೋ, ಹಸ್ತಿನ ಆನೆ, ಆನೆಯ ಮುಂತಾದ ಪದಾರ್ಥಗಳಿಗೆ ಶರೀರದ ಒಳಗೇನೆಯೇ ಇರುವಿಕೆಯೋ ತೋರುವಿಕೆಯೋ ಅಂಥ ಹಸ್ತ್ಯಾದಿ ಪದಾರ್ಥಗಳು ಮಿಥ್ಯೆ, ತೋರಿಕೆ, ಸುಳ್ಳು ಅಂತ. ತತ್ರ ಹಿ ಭಾವಾಃ ಉಪಲಭ್ಯಂತೆ ಪರ್ವತ ಹಸ್ತ್ಯಾದಯ ನ ಬಹಿಃ ಶರೀರಾತ್. ಅಲ್ಲಲ್ಲೇ ಎಚ್ಚತ್ಮೆ ಹೇಳ್ತಿರೋದು. ನೀನು ಕನಸಲ್ಲಿ ಆನೆ ಕಂಡಿಲ್ಲ, ಕನಸಲ್ಲಿ ಬೆಟ್ಟ ಹತ್ತಂಗೆ ಆಯ್ತು ಅಂದಂಗೆಲ್ಲ, ಬೆಟ್ಟ ನೋಡಿದೆ ಅಂದೆಲ್ಲ, ಅದೆಲ್ಲವೂ ನೀನು ಮಲ್ಕೊಂಡಾಗ ನಿನ್ನ ಹೃದಯದೊಳಗೆ ಇರತಕ್ಕಂತಹ ಮನಸ್ಸಿನಲ್ಲಿಯೇ ತೋರಿದ್ದು. ಹೃದಯದೊಳಗೆ ತೋರಿದ್ದಲ್ವೇ ಕಣಪ್ಪ ಆ ಆನೆ, ಆ ಬೆಟ್ಟ ಎಲ್ಲವೂ ನಿನ್ನ ದೇಹದೊಳಗೆ ತೋರಿದ್ದೆ ಹೊತ್ತು ನಿನ್ನ ಹೊರಗೆ ತೋರಿದ್ದಲ್ಲ. ಅದನ್ನ ಕನಸಲ್ಲಿ ಕಂಡದ್ದು ಆನೆ ಒಳಗೋ ಹೊರಗ? ಒಳಗೆ. ಅಲ್ಲಿದ್ದಾಗ ಒಳಗೆ ಅನಿಸ್ತಾ? ಒಳಗೆ ಆನೆ ಕಾಣ್ತಾ ಇದ್ದೀನಿ. ನೀ ಹೀಗೆ ನೋಡ್ಕೊಂಡೆ ಆನೆನ? ಬೆಟ್ಟ ಹೀಗೆ ನೋಡ್ಕೊಂಡ್ಯಾ? ಹೇಗೆ ನೋಡ್ಕೊಂಡೆ? ಹಿಂಗೆ ನೋಡ್ದೆ. ಇವಾಗ ನೋಡ್ತೀಯಲ್ಲ ಆನೆ, ಹಿಂಗ್ ನೋಡ್ಕೋತೀಯೋ ಅಲ್ಲಿ ನೋಡ್ಕೋತೀಯೋ? ಅಲ್ಲಿ ಆನೆ ನೋಡುತ್ತಾ ಇದ್ದೀನಿ ಅನ್ನೋಷ್ಟು ಮನಸ್ಸೇ ನನ್ಗೆ ಗೊತ್ತಾಗ್ತಿಲ್ಲ. ಇಲ್ಲೂ ಹಾಗೆ, ಅಲ್ಲಿ ಅಂತ ಒಂದು ಜಾಗ, ಬೆಟ್ಟ ಅಂತ ಒಂದು ಪದಾರ್ಥ, ನೋಡ್ತಾ ಇದ್ದೀನಿ ಒಂದು ಕ್ರಿಯೆ, ಈ ಒಂದು ಕಾಲದೇಶ ಆಧಾರ, ಅಷ್ಟು ಮನಸ್ಸನ್ನ ಡಿಸ್ಕನೆಕ್ಟ್ ಮಾಡಿ ಅಲ್ಲಿನದನ್ನಾಗಲಿ ಬೆಟ್ಟ ಅನ್ನೋದನ್ನಾಗಲಿ ಕಾಣುತ್ತೆ ಅನ್ನೋದನ್ನಾಗಲಿ ತೋರ್ಸಕ್ಕೆ ಆಗಲ್ಲ. ಆದ್ರೂ ನಾವು ಮನಸ್ಸು ಒಳಗಿದೆ, ಬೆಟ್ಟ ಹೊಳಗಿದೆ, ನೋಡೋ ಕ್ರಿಯೆ ಕಣ್ಣಲ್ಲಿದೆ, ನಾನು ಅಂತ ಒಬ್ಬ ಪ್ರಮಾತರು ಒಂದು ಕಾಲದೇಶವನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಇಟ್ಕೊಂಡ್ಬಿಟ್ಟಿವಿ, ಒಪ್ಕೊಂಡ್ಬಿಟ್ಟಿದ್ದೀವಿ. ವಾಸ್ತವವಾಗಿ ಒಳಹಕ್ಕು ನೋಡಿದ್ರೆ ಮನೋದೃಶ್ಯಮಿದಂ ದ್ವೈತಂ, ಅಷ್ಟು ಮನಸ್ಸಿಗೆ ಬೇರೆ ಅಲ್ಲ. ಆದ್ರೆ ಸದ್ಯಕ್ಕೆ ಇಲ್ಲಿ ಹೇಳೋ ಹಾಗಿಲ್ಲ, ಕನಸಿಂದ ಹೇಳ್ಬಿಟ್ಟು ಅಲ್ಲಿಂದ ಪ್ರೂವ್ ಮಾಡಿಕೊಟ್ಟು ಯಥಾ ತತ್ರ ಯಥಾ ಸ್ವಪ್ನೆ ತತ್ರ ಯಥಾ ಜಾಗರಿತೆ ಸ್ಮೃತಂ ತಸ್ಮಾತ್ ತೇ ತಥಾ ಭವಿತುಮರ್ಹಂತಿ. ಆದ್ದರಿಂದಲೇ ಅವುಗಳು ಸುಳ್ಳಾಗುವುದಕ್ಕೆ ಅರ್ಹವಾಗಿವೆ, ತಕ್ಕದ್ದಾಗಿವೆ. ಏನ್ ಸ್ವಾಮಿ ಒಳಗೆ ತೋರಿದ ಮಾತ್ರ ಸುಳ್ಳಾಗ್ಬೇಕಾ? ತೋರಿಸಿ ನೋಡಿ. ನಾನು ಅಪವರಕಾದಿ ಅಂತರುಪಲಭ್ಯಮಾನೈ ಘಟಾದಿಭಿಃ ಅನೇಕಾಂತಿಕೋ ಹೇತುಃ ಆಶಂಕ್ಯಾಃ ಸಂವೃತತ್ವೇನ ಹೇತುನಾ ಇತಿ. ಸ್ವಾಮಿ ಒಳಗೆ ತೋರಿದ್ದೆಲ್ಲ ಸುಳ್ಳಾಗಿರ್ಬೇಕು ಅಂತ ಹೇಳಿ ಏಕಾಂತವಾಗಿ ನಿಯಮ ಇಲ್ವಲ್ಲ, ಕಾರಣ ಇಲ್ವಲ್ಲ. ಒಂದು ಹಾಲೊಳಗೆ ಅಥವಾ ರೂಮಿನೊಳಗೆ ಟೇಬಲ್ಲು, ಪುಸ್ತಕ, ಮಂಚ, ಹಾಸಿಗೆ, ಪೆನ್ನು ಎಲ್ಲ ತೋರುತ್ತಲ್ಲ, ಯಾಕೆ ಸುಳ್ಳಾಗಬೇಕು? ಒಳಗೆ ತೋರಿದ್ದೆಲ್ಲ ಸುಳ್ಳಾಗಬೇಕು ಎಲ್ಲಿದೆ ನಿಯಮ? ಯಾಕೆ ಒಳಗೆ ತೋರಿದ್ದಾಗಿ ಮಾತ್ರ ಸುಳ್ಳಾಗಬೇಕು? ರೂಮ್ ಒಳಗೆ, ಹಾಲೊಳಗೆ ಎಷ್ಟು ಪದಾರ್ಥವನ್ನು ನೋಡ್ತೀವಿ, ಅದರ ಸುಳ್ಳ ಅಂತ ಈ ರೀತಿಯಾಗಿ ಆಕ್ಷೇಪಣೆ ಮಾಡಿದ್ದಕ್ಕೆ ಅದಕ್ಕೆ ಹೇಳ್ತಾರೆ ಅಂತಹ ಇತ್ಯಾಶಂಕ್ಯಾಹ ಸಂವೃತತ್ವೇನ ಹೇತುನ. ಅಲ್ಲಪ್ಪ, ಇಕ್ಕಟ್ಟಾದ ಜಾಗದಲ್ಲಿ ತೋರ್ತಾ ಇರೋದು. ರೂಮಲ್ಲಿ ತೋರಿ ಸುಳ್ಳು ಅಂತಿಲ್ಲ, ಹಾಲು ತೋರಿ ಸುಳ್ಳು ಅಂತಿಲ್ಲ. ರೂಮ್ ಒಳಗೆ ರೂಮಕ್ಕೆ 100 ಪಟ್ಟು ದೊಡ್ಡ ಬೆಟ್ಟ ಇದೆ ಅಂದ್ರೆ ಒಪ್ಕೋತೀಯಾ? ರೂಮಿಗೆ 100 ಪಟ್ಟು ದೊಡ್ಡದಾಗಿರ್ತಕ್ಕಂಥ ಬೆಟ್ಟ ರೂಮ್ ಒಳಗಿದೆ ಅಂದ್ರೆ ಒಪ್ಕೋತೀಯೋ? ಯಾಕೆ? ರೂಮಿಗೆ ಹಿಡಿದೋದಿಲ್ಲ ಅಂತೀಯ. ಹಾಗೆ ನೀನು ಎಲ್ಲ ನೋಡಿದಲ್ಲಿ ಆನೆಯನ್ನ ಬೆಟ್ಟ ಹೃದಯದಲ್ಲಿ, ಹೃದಯ ಎಷ್ಟೋ ಒಂದು ಮುಷ್ಟಿ, ಅದರ ಜಾಗ ಎಷ್ಟೋ ಅಂಗುಷ್ಟ ಮಾತ್ರ ಅಂತ ಶ್ರುತಿ ಹೇಳಿ. ಅಲ್ಲಿ ಆನೆ, ಬೆಟ್ಟ, ಸಮುದ್ರ ಏನೇನು ನೋಡಿದೆ ಅಂತೀಯಲ್ಲೋ, ಎಲ್ಲ ಇರೋಕ್ಕೆ ಸಾಧ್ಯನೋ? ಆದ್ರಿಂದ ಸುಳ್ಳು ಅಂತ. ಇದನ್ನ 199 ಜನ ಒಪ್ಕೋತಾರೆ ಎಚ್ಚರದಲ್ಲಿ, ಯಾರು ಇದನ್ನ ಅಲಗಳಿಯಲ್ಲ. ಆದರೆ ಹಾಗೆಯೇ ಅಂದ್ ಕೂಡ ಬಂದಾಗ ಇಲ್ಲಿ ಆಗಲ್ಲ ಅಂತ. ಅಂತಹ ಸಂವೃತೆ ಸ್ಥಾನಾದಿತ್ಯರ್ಥಃ ಅಂತಹ ಒಳಗೆ ಅಂದ್ರೆ ಇಕ್ಕಟ್ಟಾದ, ಹಿಡಿಸುವುದಕ್ಕೆ ಜಾಗವಿಲ್ಲದೆ ಇರೋ ಜಾಗದಲ್ಲಿ ತೋರ್ತಾ ಇದೆ. ಕುಡಿಕೆ ಒಳಗೆ ಬೆಟ್ಟ ತೋರ್ತಾ ಇದೆ. ಆದ್ರೆ ನಮ್ಮ ಸ್ವಾಮಿ ಯಾರು ನಾರಾಯಣ ಯಶೋದೆಗೆ ಬಾಯಲ್ಲಿ ವಿಷ ತೋರಿಸ್ಬಿಟ್ಟ. ಏನು ಮಂಚಿದ್ಯಾ
ಪಪ್ಪಿ ಮಂತಿದ್ದೀನ ತುಂಟ ಅದು ಇಲ್ಲಮ್ಮ ತಿಂದಿಲ್ಲ ಸುಳ್ಳು ಹೇಳ್ತಿದ್ಯಾ ಆದ್ರೆ ಇಲ್ಲಮ್ಮ ಹೇಳ್ಕೊಡ್ತಿದ್ದಿ ತೋರ್ಸು ಅಂದು ಶಾಕ್ ಹೊಡೋದು ಯಪ್ಪ ಅಂದ್ರೆ ವಿಶ್ವ ಒಳಗಿದೆ ಮುಚ್ಚು 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 ಬೇಗ ಮುಚ್ಚು ಬೇಗ ಮುಚ್ಚು ನೋಡಕ್ಕೆ ಇಲ್ಲ ಅಮ್ಮಂಗೆ ಅಂಥ ಗೋಪಾಲ ಅವನು ಸ್ವಾಮಿ ನಾರಾಯಣ ಮಗುವಿನ ಮಾಣಿಕ್ಯ ನಹಿ ಅಂತಹ ಸಮೃತೆ ದೇಹಾಂತರ್ನಾಡಿಷು ನಾಡೀಷು ಪರ್ವತಹಸ್ತಾದೀನಾಂ ಸಂಭವ ಅಸ್ತಿ ಒಳಗೆ ಇಕ್ಕಟ್ಟಾದ ಜಾಗದಲ್ಲಿ ದೇಹದ ಒಳಗೆ ಎದೆಯ ಒಳಗೆ ಎದೆಯ ಗೂಡಿನ ಒಳಗೆ ಅದೇ ಹೃದಯದೊಳಗೆ ಪರ್ವತ ಹಸ್ತಿ ಮುಂತಾದವುಗಳೆಲ್ಲಕ್ಕೂ ಇರುವಿಕೆಗೆ ಜಾಗ ಇಲ್ಲ ಒಟ್ಟೊಟ್ಟಿಗೆ ಅಷ್ಟೇ ಅಲ್ಲಿ ನೂರಾರು ಆನೆಗಳ ಹಿಂಡು ಪರ್ವತಗಳ ಸಾಲು ಅಷ್ಟನ್ನು ನೋಡ್ತಾನೆ ಒಂದು ಪರ್ವತ ಅಲ್ಲ ಪರ್ವತ ಶ್ರೇಣಿ ಆನೆಗಳ ಹಿಂಡ ಹೋಗ್ತಾ ಇರೋದು ಅಷ್ಟನ್ನು ಕಾಣ್ತಾನೆ ಅಂದ್ರೆ ಅಷ್ಟಕ್ಕೆ ಎಲ್ಲಿದೆಪ್ಪ ಜಾಗ ಅಲ್ಲಿ ಅಷ್ಟೇ ಅಲ್ಲ ಆನೆ ಏನಾದ್ರು ಹೃದಯಕ್ಕೆ ಬಂದು ತುಳಿದ್ಬಿಟ್ರೆ ಚಟ್ನಿ ನಾ ಇರೋಕ್ಕಾಗತ್ತ ಆದ್ರಿಂದ ಸುಳ್ಳು ನಮ್ಮೇಲೆ ಆನೆ ಹತ್ತಿರ ಏನಾಗತ್ತೆ ಪಿಚ್ಚಿಕ್ಕು ಟೊಮೆಟೊ ಹಣ್ಣು ಅಮ್ಕಿರ ಏನಾದ್ರೆ ಹಂಗಾಗ್ಬಿಡ್ತೀವಿ ನಾವು ಟೊಮೆಟೊ ಹಣ್ಣಿಗೆ ಪಚ್ಚ ಆಗ್ಬಿಡ್ತೀವಿ ನಾಡೀಶು ಇದೆಯಾ ಅಂತ ದೇಹಾಂತರ ನಾಡೀಶು ಅದು ದೇಹದೊಳಗೆ ಕಾಣ್ತಾನೆ ಅಂದ್ರೆ ಹೃದಯೊಳಗೆ ಅಂತ ಹೇಳಿದೆ ಭಾಷೆಕಾರರು ತದಭಾವೋ ನಾಡೀಶು ತತ್ಸುತೇರಾತ್ಮನಿಚ ಸೂತ ಇದೆಯಲ್ಲ ನಾಡಿಗಳಲ್ಲಿ ಮಲಗಿದ್ದಾಗಲೇ ಕನಸು ಕಾಣ್ತಾನೆ ಅಂತ ಛಾಂದೋಗ್ಯ ಶ್ರುತಿ ಶುಕ್ಲಸ್ಯ ನೀಲಸ್ಯ ಹರಿತಸ್ಯ ಪಿಂಗಲಸ್ಯ ರೋಹಿತಸ್ಯ ಅಂತ ಆ ನಾಡಿಗಳಲ್ಲಿ ಯಾವ್ಯಾವ ರಸ ತುಂಬಿಕೊಳ್ಳುತ್ತೋ ಅದ್ರ ತಕ್ಕಂತಹ ಕನಸು ಕಾಣ್ತಾನೆ ಅಂತ ಬಿಳುಪಾದ ರಸ ತುಂಬಿದಾಗ ಸಾತ್ವಿಕ ಕನಸನ್ನು ಕಾಣ್ತಾನೆ ಕಪ್ಪಾದ ಕನಸನ್ನ ರಸ ತುಂಬಿದಾಗ ಒಳ್ಳೆ ತಾಮಸವಾದ ಭಯಂಕರವಾದ ದುಃಖಮಯವಾದ ಕನಸು ಕಾಣ್ತಾನೆ ಹೌದಾ ಏನಮ್ಮ ಮೀನಮ್ಮ ಇವ್ರಿಗೆ ಹೇಳ್ಬೇಕು ಅಮ್ಮ ಎಲ್ಲ ಮಕ್ಕಳಿಗೂ ರಾತ್ರಿ ಹಾಲು ಸ್ಯಾಂಕ್ಷನ್ ಮಾಡ್ಬೇಕಂತೆ ಮಗಳು ಇಷ್ಟಿಷ್ಟೇ ಸಣ್ಣ ಲೋಟದಲ್ಲಿ ಎಲ್ಲ ಒಂದು ಹಾಕ್ಬಿಟ್ಟು ಮಾಡ್ಕೊತಾರಂತೆ ಸ್ಯಾಂಕ್ಷನ್ ಮಾಡ್ಕೊಳ್ಬೋದು ಇಷ್ಟೇ ಉದ್ದ ಇಷ್ಟೇ ಉದ್ದ ಲೋಟದಲ್ಲಿ ಹಾಕ್ಬಿಟ್ಟು ಮಾಡ್ಕೊತಾರಂತೆ ಸ್ಯಾಂಕ್ಷನ್ ಮಾಡಿಸಿ ಮೀನಮ್ಮಂಗೆ ಹೇಳಿ ಅಂತ ಇದ್ದಾರೆ ನಾನು ಹೇಳೋದು ಹೇಳ್ತೀನಿಪ್ಪ ಸ್ಯಾಂಕ್ಷನ್ ಮಾಡೋದು ಅವ್ರದ್ದು ಒಂದೇ ನಹಿ ದೇಹೇ ಪರ್ವತಃ ಅಸ್ತಿ ದೇಹದೊಳಗೆ ಪರ್ವತ ಅನ್ನೋದು ಇರೋಕ್ ಸಾಧ್ಯ ಇಲ್ಲ ಅಲ್ವೇ ಆದ್ರಿಂದ ಅದರ ಬಗ್ಗೆ ತೋರಿಕೆ ಇಷ್ಟಾಕ್ ಬಿಡ್ಲಿಲ್ಲ ಇನ್ನೂ ಯುಕ್ತಿ ಕೊಡ್ತಾರೆ ಸ್ವಪ್ನ ದೃಶ್ಯಾನಾಂ ಭಾವಾನಾಂ ಅಂತಸ್ಸಂವೃತೆ ಸ್ಥಾನಂ ಇತ್ಯೇತದ್ ಅಸಿದ್ಧಂ ಸ್ವಾಮಿ ನೀವು ಸುಮ್ಮನೆ ಬ್ಲೈಂಡ್ ಆಗಿ ಇಟ್ಕೊಂಡ್ಬಿಟ್ಟು ಇಕ್ಕಟ್ಟಾದ ಜಾಗದಲ್ಲಿ ದೇಹದೊಳಗೆ ಕನಸನ್ನು ಕಾಣುತ್ತಾನೆ ಅಂತ ಇದ್ದೀರಲ್ಲ ಅದು ಪ್ರೂವ್ ಆಗಿಲ್ಲ ಅದು ಸಿದ್ಧ ಆಗಿಲ್ಲ ಯಾಕೆ ಅಂದ್ರೆ ಯಸ್ಮಾತ್ ಪ್ರಾಚ್ಯೇಷು ಸುಪ್ತಃ ಉದಕ್ಷು ಸ್ವಪ್ನಾನ್ ಪಶ್ಯನ್ ಇವ ದೃಶ್ಯತೆ ಇತ್ಯೇತದ್ ಆಶಂಕ್ಯಾಃ ಪೂರ್ವದೇಶ ಬಂಗಾಳದಲ್ಲಿ ಮಲಗಿದವನು ಹಿಮಾಲಯದಲ್ಲಿ ಓಡಾಡ್ತಾ ಇರೋ ಹಾಗೆ ಕನಸು ಕಾಣ್ತಾನೆ ಇದಕ್ಕೇನ್ ಹೇಳ್ತೀರಾ ದೇಹದೊಳಗ ಮಲಗಿದ್ದಲ್ಲೇ ಪೂರ್ವ ದೇಶದಲ್ಲಿ ಬಂಗಾಳ ಒರಿಸ್ಸಾ ಬಿಹಾರ್ ಅಲ್ಲಿ ಮಲಗಿದ್ದಾನೆ ಉತ್ತರ ದಿಕ್ಕು ಅಲ್ಲಿ ಹಿಮಚ್ಛೇದಾರ ಅಲ್ಲಿ ತಿರುಗಾಡ್ತಾ ಇರೋ ಹಾಗೆ ಕನಸು ಓಡಾಡ್ತಾ ಇರೋ ಕನಸು ಇದೇನ್ರಿ ದೇಹದಲ್ಲಿ ಕಾಣ್ತಾನೆ ಅಂತೀರ ನೀವು ದೇಹದಲ್ಲಿ ಕಾಣಿದ್ರೆ ಹಿಂಗಾಗ್ತಿತ್ತಾ ಪೂರ್ವ ದೇಶದಲ್ಲಿ ಮಲಗಿದವನಿಗೆ ಉತ್ತರ ದೇಶದಲ್ಲಿ ಅಲ್ಲೆಲ್ಲ ಓಡಾಡ್ತಾ ಇರೋದು ಆದ್ರಿಂದ ದೇಹದೊಳಗೆ ಇಕ್ಕಟ್ಟಾದ ಜಾಗದಲ್ಲಿ ಕನಸು ಕಾಣುತ್ತಾನೆ ಎಂಬುದು ಸರಿಯಾಗಲಿಲ್ಲ ಎಂಬುದಾಗಿ ಪೂರ್ವಪಕ್ಷ ಬರಲಾಗಿ ಅದಕ್ಕೆ ಹೇಳುತ್ತಾರೆ ಗೌಡಪಾದರು ಅದೀರ್ಘತ್ವಾಚ್ಚ ಕಾಲಸ್ಯ ದೇಶಾನ್ನ ಪಶ್ಯತಿ ಪ್ರತಿಬುದ್ಧಶ್ಚ ವೈ ಸರ್ವಃ ತಸ್ಮಿನ್ ದೇಶೇ ನ ವಿದ್ಯತೆ दीर्घत्वात् च कालस्य तत्वा देशात् न देशान् न पश्यति अप्रतिबुद्धः ಇಲ್ಲ ಆಯಿಲ್ ಇದೆಯೋ प्रतिबुद्धः च वै सर्वः
तस्मिन् देशे न विद्यते ಸ್ವಾಮಿ ಪೂರ್ವ ದೇಶದಲ್ಲಿ ಮಲಗಿದಂಥವನಿಗೆ ಆ ಹಿಮಕೇದಾರದಲ್ಲಿ ಅದು ಮಧ್ಯದಲ್ಲಿ ಹುಷುದಿಲ್ಲ ಅಲ್ಲಿ ಹೋಗೋದಕ್ಕೆ ಮಿನಿಮಮ್ 3 days ಬೇಡವೇನ್ರಿ? ಏನು ಯಾಕೆ ನಡ್ಕೊಂಡು ಹೋಗ್ಬೇಕು? ಅಲ್ಲಿ ವಾಹನ ಹೋಗಲ್ಲ, ಇದು ಹೋಗಲ್ಲ. ಕುದುರೆ ನಡ್ಕೊಂಡು ಹೋಗ್ಬೇಕು, 3 ದಿವಸ ಬೇಕು. ಇವನು ಈಗ 10:30 ಮಲಗ್ದ, 11:30 ಹಿಮಕೇದಾರ ಸುತ್ತಾ ಇದ್ದಾನೆ. ಅದಂಗ ಆಗತ್ತೆ? ವಿತಿನ್ 5 minutes 5 ನಿಮಿಷದಲ್ಲಿ ಈಗ ಜನ ಮಲಗಿದಾನಪ್ಪ. ಹಿಮಕೇದಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ತಿರುಗಾಡ್ತಾ ಅಲ್ಲೇನೋ ಅಷ್ಟು ಸುತ್ಕೊಂಡು ಬಂದ ಹಾಗೆ ಕನಸು. ಬರೀ ತಿರುಗಲ್ಲ, ಅಲ್ಲಿ 100 ಕಿಲೋಮೀಟರ್ ನಡೆದ ಹಾಗೆ ಕನಸಾಗತ್ತೆ. ಅಷ್ಟೇ ಅಲ್ಲ, ನಿಜವಾಗಿ ಅವನಿಗೆ ಅಲ್ಲೇ ಎಚ್ಚರ ಆಯ್ತು ಅಂತ ಇಟ್ಕೋ. ಅವನಿಗೆ ಅಲ್ಲಿರ್ತಾನೋ ಮಲಗಿ ಜಾಗದಲ್ಲಿ ಇರ್ತಾನೋ, ಹಿಮಕೇದಾರದಲ್ಲಿ ಓಡಾಡ್ತಿರ್ಬೇಕಾದ್ರೆ ಯಾರೋ ಕೂಗ್ಬಿಟ್ಟು ಎಬ್ಬಿಸ್ಬಿಟ್ರು, ಒಟ್ಟಿಗೆ ಎಚ್ಚರ ಆಗ್ಬಿಟ್ರು. ಎಚ್ಚರ ಆದ್ರೆ ಮಲಗಿದ್ದಾಗದಲ್ಲಿ ಎಚ್ಚರ ಆಗುತ್ತೋ, ಹಿಮಕೇದಾರದಲ್ಲಿ ಎಚ್ಚರ ಆಗುತ್ತಾ? ಮಲಗಿದ್ದಾಗದಲ್ಲಿ ಎಚ್ಚರ ಆಗುತ್ತೆ. ಆದ್ದರಿಂದ ಅಲ್ಲಿ ಹೋಗಿರಲ್ಲ. ಪೂರ್ವ ದೇಶದಲ್ಲಿ ಮಲಗಿದವನು ಉತ್ತರ ದೇಶಕ್ಕೆ ಹೋಗಿಲ್ಲ. ಅಷ್ಟು ಟೈಮೂ ಇಲ್ಲ ಹೋಗೋಕೆ, ದೀರ್ಘಕಾಲ ಇಲ್ಲ. 5-10 ನಿಮಿಷಕ್ಕೆಲ್ಲ ಹೋಗೋಕೆ ಆಗೋದೇ ಇಲ್ಲ. ಅವನು 5-10 ನಿಮಿಷಕ್ಕೆ ಹೋದಂಗೆ ಆಗಿರತ್ತೆ. ಆದ್ದರಿಂದ ಇದು ಹೋದದ್ದು ಸುಳ್ಳು. ಆಮೇಲೆ ಅಲ್ಲೇ ಇದ್ದದ್ದಾಗಿದ್ರೆ, ಹೋಗಿದ್ದೇ ಆಗಿದ್ರೆ, ಅಲ್ಲೇನಾದ್ರೂ ಅವನಿಗೆ ಎಚ್ಚರ ಆಗ್ಬಿಟ್ರೆ ಮತ್ ಬರೋದಕ್ಕೆ ದುಡ್ಡು ಅವನಿಗೆ. ಖಾಲಿ ಕೈಯಲ್ಲಿ ಮಲಗಿದಾನೆ, ಜೋಬು ಇಟ್ಕೊಂಡು ಮಲಗಿದಾನೆ, ಅಲ್ಲಿ ಎಚ್ಚರ ಆಗ್ಬಿಡ್ತಿರುತ್ತೆ ಅಂದ್ರೆ ಬರೋ ಹೇಗೆ ಅವನ ಮನೆಗೆ? ಹಾಗೇನಾದ್ರೂ ಎಲ್ಲರಿಗೂ ಪ್ರಪಂಚದವರಿಗೆ ಎಲ್ಲೆಲ್ಲಿ ಏನ್ ಕನಸು ಬರುತ್ತೋ ಅಲ್ಲೆಲ್ಲ ಎಚ್ಚರ ಆಗ್ಬಿಟ್ರೆ ಯಾರು ಮಲ್ಕೊಳ್ತಾನೆ ಇರಲಿಲ್ಲ ದೇಶದಲ್ಲಿ. ನಾನ್ ಮಲ್ಕೋಪ್ಪ, ಅಕಸ್ಮಾತ್ ನಾನು ಅಮೆರಿಕ ಹೋಗಿ ಎಚ್ಚರ ಆಗ್ಬಿಟ್ರೆ, ಅಮೆರಿಕಕ್ಕೆ ಹೋದಂಗೆ ಕನಸಾಗ್ಬಿಟ್ಟು ಅಲ್ಲಿ ಎಚ್ಚರ ಆಗ್ಬಿಟ್ಟು ಹೆಂಗ್ ಬರ್ಲಿ ನಾನು? ಅಯ್ಯೋ, ಅದು ಕರೋನಾ ಬೇರೆ, ನಾನ್ ಮಲಗೋದೇ ಇಲ್ಲ ಅನ್ಬಿಡ್ತಿದ್ರು. ಧೈರ್ಯವಾಗಿ ನಾವು ಇಲ್ಲೇ ಹೇಳ್ತೀವಿ ಹೊರತು ಅಮೆರಿಕಾದಲ್ಲಿ, ಜಪಾನ್ನಲ್ಲಿ ಇನ್ನೆಲ್ಲೂ ಹೇಳಲ್ಲ, ಇನ್ನೆಲ್ಲಿಗೂ ಹೋಗಿರಲ್ಲ ಅಂತ ಗೊತ್ತು. ಅದರಿಂದ ಜನರು ಕೂಡ ಪ್ರತಿಬುದ್ಧ ಎಚ್ಚೆತ್ತವನು ಸರ್ವ ಪ್ರತಿಯೊಬ್ಬರು ಕೂಡ ಆ ದೇಹದಲ್ಲಿ ಕನಸು ಕಂಡ ದೇಶದಲ್ಲಿ ಇರೋದೇ ಇಲ್ಲ. ಮಲಗಿದ ದೇಶದಲ್ಲಿ ಇರ್ತಾನೆ ಹೊರತು ಕನಸು ಕಂಡ ದೇಶದಲ್ಲಿ ಇರ್ತಾರಾ? ಆದ್ರಿಂದ ಕನಸು ಸುಳ್ಳು, ನೋಡಿದ್ ಸುಳ್ಳು, ಹೋಗಿದ್ ಸುಳ್ಳು, ಬಂದದ್ದು ಸುಳ್ಳು, ಕಂಡದ್ದು ನಿಜ ಇರ್ಬೋದು, ಕಂಡಂತೆ ಇರೋದಿಲ್ಲ. ಕಂಡದ್ದನ್ನೇ ಸುಳ್ಳು ಅಂತಿಲ್ಲ. ಏನ್ ಕಣ್ಣು ಕಂಡದ್ದಿರ್ಬೋದು, ಆ ಕಂಡಂತೆ ವಸ್ತು ಆಗಲಿ, ಹೋಗಿದ್ದಾಗಲಿ, ಘಟನೆ ಆಗಲಿ, ಕ್ರಿಯೆ ಆಗಲಿ ಇಲ್ಲ. ಬರೀ ಒಂದು ಅರಿವಾಯ್ತು, ತೋರಿದ್ ಸುಳ್ಳು ಅಂತಿಲ್ಲ, ಕನಸಾದದ್ದು ಸುಳ್ಳು ಅಂತಿಲ್ಲ. ಅದೇ ಕನಸಿನಂತೆ ನಡೆದದ್ದು ಸುಳ್ಳು ಅಂತಾನೆ, ನಡೆದದ್ದಿಲ್ಲ ಅಂತಾನೆ. ನ ದೇಹ ಬಹಿ ದೇಶಾಂತರಂ ಗತ್ವಾ ಸ್ವಪ್ನಾನ್ ಪಶ್ಯತಿ. ಯಾವನೊಬ್ಬನು ದೇಹದ ಹೊರಗಡೆ ಹೋಗಿ ದೇಶಾಂತರಕ್ಕೆ ಹೋಗಿ ಅಲ್ಲಿ ಕನಸನ್ನು ಕಾಣ್ತಾನೆ ಅನ್ನೋದಿಲ್ಲ. ನಿಜವಾಗಿ ಎಚ್ಚರದಲ್ಲಿ ಹೇಗೆ ನಾವು ಇಲ್ಲಿಂದ ಫ್ಲೈಟ್ ತಗೊಂಡೋ, ಕಾರ್ ತಗೊಂಡೋ, ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಏನೋ ನೋಡ್ಕೊಂಡ್ ಬರ್ತೀವಲ್ಲ, ಆ ರೀತಿ ಕನಸಿನಲ್ಲಿ ನಿಜವಾಗಿಯೇ ಹೋಗ್ಬಿಟ್ಟು ಕಂಡು ಬರ್ತಾನೆ, ವ್ಯವಹಾರ ಮಾಡಿ ಬರ್ತಾನೆ ಅನ್ನೋದಿಲ್ಲ. ಯಸ್ಮಾತ್ ಸುಪ್ತ ಮಾತ್ರ ಇವ ದೇಹ ದೇಶಾತ್ ಯೋಜನ ಶತಾಂತರಿತೆ ಮಾಸ ಮಾತ್ರ ಪ್ರಾಪ್ಯೆ ದೇಶೇ ಸ್ವಪ್ನಾನ್ ಪಶ್ಯನ್ ದೃಶ್ಯತೆ. ಯಾಕಪ್ಪ ಹೋಗಿರಲ್ಲ ಅಂದ್ರೆ ಸುಪ್ತ ಮಾತ್ರ ಈಗ ತಾನೆ ಮಲಗಿದ ಕಣ್ರಿ, ಕಣ್ಣು ಮುಚ್ಕೊಂಡು ನಿದ್ದೆ ಬಂದ್ಬಿಟ್ಟು ನಿದ್ದೆ ದೊಡ್ಡ ಕನಸು. ಆ ಕನಸಲ್ಲಿ ಏನು ದೇಶಕ್ಕಿಂತ 100 ಯೋಜನೆ ದೂರದಲ್ಲಿರ್ತಕ್ಕಂತಹ ದೇಶ, ಅಲ್ಲಿಗೆ ಹೋದ ಹಾಗೆಯೂ ಆ ಜಾಗಕ್ಕೆ ಎಚ್ಚರದಲ್ಲಿ ತಿಂಗಳು ಹೋದ್ರೂ ಮುಟ್ಟಕ್ಕಾಗಲ್ಲ, ಅಷ್ಟು ದೂರ ದೇಶ ಅದು. ನಡ್ಕೊಂಡು ಹೋದ್ರೆ ಮಾಸ ಮಾತ್ರ ಪ್ರಾಪ್ಯ, 1 ತಿಂಗಳು ನಡೆದ್ರೆ ಸಿಗುವಂತಹ ದೇಶ. ಆ ಜಾಗಕ್ಕೆ ಮಲಗಿದ 5 ನಿಮಿಷಕ್ಕೆ ಅಲ್ಲಿ ಹೋದವನಾಗಿ ಅಲ್ಲಿ ಕನಸನ್ನು ಕಾಣುತ್ತಿರುವಂತೆ ಕಾಣ್ತಾನೆ. ಅದನ್ನೇನಾಯ್ತೋ ಹೋದಾಗೆ, ಕಂಡಾಗೆ, ಆದಾಗೆ ಅಂದಕ್ಕೆ ಹೊರತು ಹೋಗಿರ್ತಾನೆ, ಕಂಡಿರ್ತಾನೆ, ಆಗಿರುತ್ತೆ ಮಾತ್ರ ಅನ್ಕೋಬೇಡಿ. ಎಲ್ಲ ಕಲ್ಪನೆ, ಮನೋಕಲ್ಪನೆ. ಅತಃ ಅದೀರ್ಘತ್ವಾಚ ಕಾಲಸ್ಯ ನ ಸ್ವಪ್ರದೃಕ್ ದೇಶಾಂತರಂ ಗಚ್ಚತಿ. ಅಷ್ಟೇ ಬಿಟ್ನಾ. ದೇಹಾಂಶ ಪ್ರಾಪ್ತೆ ಆಗಮನಸ್ಯ ಚ ದೀರ್ಘಕಾಲ ಅಸ್ತಿ. ನಿಜವಾಗಿ ಆ ದೇಶ ಪ್ರಾಪ್ತಿಗೆ ಹೋಗೋದಕ್ಕೂ ಅಲ್ಲಿಂದ ಬರೋದಕ್ಕೂ ಟೈಮೇ ಇಲ್ಲ. ತಕ್ಷಣ ಯಾರೋ ಎಬ್ಬಿಸ್ಬಿಟ್ರು ಇಟ್ಕೊಳ್ಳಿ, ಈಗ ತಾನೇ ಮಲಗಿದ, 5 ನಿಮಿಷ ಆಯಿತು,
ಆ 5 ನಿಮಿಷದಲ್ಲೇ ಕನಸು ಯಾವುದೋ ದೂರ ದೇಶಕ್ಕೆ ಹೋದಾಗ ಕನಸು. ಅಷ್ಟೇ ಯಾರೋ ಬಂದ್ಬಿಟ್ಟು ಕೂಗ್ಬಿಟ್ರು, ಎಚ್ಚಾಗ್ಬಿಡುತ್ತೆ. ಇಲ್ಲೇ ಹೇಳ್ತಾನೆ, ಅಲ್ಲಿದ್ದವನು ಹೆಂಗೆ ಇಲ್ಲಿ ಬಂದು ಎಚ್ಚೆತ್ತವನಾದ? ಈಗ ತಾನೇ ಮಲಗಿದವ, ಅಲ್ಲಿಗೆ ಅಷ್ಟು ಬೇಗ ಹೋಗ್ಬಿಟ್ಟ? ಅಷ್ಟು ಬೇಗ ಹೋಗಕ್ಕೂ ಆಗಲ್ಲ, ಅಲ್ಲಿಂದ ಬರೋಕ್ಕೂ ಆಗಲ್ಲ. ಅದರಿಂದ ದೇಶಾಂತರ ಪ್ರಾಪ್ತಿಗಾಗಿ ಆಗಲಿ ಅಲ್ಲಿಂದ ಬರೋಕ್ಕಾಗಲಿ ಅಷ್ಟು ದೀರ್ಘವಾದ ಟೈಮ್ ಕಾಲವೇ ಇಲ್ಲ. ಅತಃ ಅದೀರ್ಘತ್ವಾಚ ಕಾಲಸ್ಯ ಸ್ವಪ್ರದ ದೇಶಾಂತರಂ ಗಚ್ಚತಿ. ಕಾಲದ ದೀರ್ಘತೆ, ಕಾಲದ ಉದ್ದ ಅಷ್ಟಿಲ್ಲವಾದ್ದರಿಂದ ಸ್ವಪ್ನ ನೋಡುವ ಆತನು ಆ ದೇಶಕ್ಕೆ ಹೋಗಿರೋದಿಲ್ಲ. ಕಿಂಚ ಪ್ರತಿಬುದ್ಧಶ್ಚ ವೈ ಸರ್ವಃ ಸ್ವಪ್ನದೃಕ್ ಸ್ವಪ್ನದರ್ಶನ ದೇಶೇ ನ ವಿದ್ಯತೆ. ಎಚ್ಚೆತ್ತವನು ಯಾವನೊಬ್ಬನೂ ಕೂಡ, ಅಥವಾ ಎಲ್ಲರೂ ಕೂಡ, ಎಚ್ಚೆತ್ತವರು ಎಲ್ಲರೂ ಎಲ್ಲಿ ಕನಸನ್ನು ಕಾಣ್ತಿರ್ತಾರೋ ಅಲ್ಲಿ ಎಚ್ಚೆತ್ತವರು ಆಗೋದೇ ಇಲ್ಲ. ಮಲಗಿದ ಜಾಗದಲ್ಲಿ ಹೇಳ್ತಾರೆ ಹೊರತು ಕಾಶಿ ವಿಶೇಷ ದೇಶದಲ್ಲಿ ಸುತ್ತಾ ಇರ್ಬೇಕಾದ್ರೆ ಎಚ್ಚರ ಆಯ್ತು ಅಂತಂದ್ರೆ ಅಲ್ಲಿ ಕಾಶಿ ವಿಶೇಷ ದೇಶ ಇರಲ್ಲ, ಇಲ್ಲಿ ಮನೇಲಿ ಇರ್ತಾನೆ, ನೋಡ್ತಾನೆ, ಅಯ್ಯೋ ನ್ಯಾಯ ಕಾಶಿ ವಿಶೇಷ ದೇವಸ್ಥಾನದಲ್ಲಿ ಇದ್ದಂಗೆ ಕನಸ ಆಗಿತ್ತು ಕಣ್ರಿ, ನಾನು ದುಡ್ಡಿಲ್ದೇನೆ ಕಾಶಿಗೆ ಹೋಗಿದ್ದೆ ಕಣ್ರಿ. ಇವಾಗ ಹೋಗ್ಬೇಕು ಅಂದ್ರೆ 10,000 ರೂಪಾಯಿ ಬೇಕು ಫ್ಲೈಟ್ಗೆ, ಅದಕ್ಕೆ ಕ್ಯೂ ನಿಂತ್ಕೋಬೇಕು. ಇವಾಗ ಏರೋಡ್ರೋಮ್ಗೆ ಹೋದ್ರೆ ಇಲ್ಲಿ ಬಿಟ್ಟು ಪರೀಕ್ಷೆ ಮಾಡ್ತಾರೆ, ಮಾಸ್ಕ್ ಕಟ್ಕೊಳ್ಳಿ ಅಂತಾರೆ, 3 ಗಂಟೆ ಕೂತ್ಕೊಳ್ಳಿ ಅಂತಾರೆ. ಬಹಳ ಏನು ದುಡ್ಡಿಲ್ದೇನೆ ಹೋಗಿದ್ದೆ ಕಣ್ರಿ, ವಿಶೇಷ ದರ್ಶನ ಆಗಿತ್ತು, ನ್ಯಾಯವಾಗಿ ಇಚ್ಛಾ ಬರ್ತು ಅಂತ ಎಬ್ಬಿಸಿದ ಬೈತಾನೆ, ಯಾಕೋ ಎಬ್ಬಿಸ್ದೆ, ಅಲ್ಲೇನು ಸ್ವಲ್ಪ ಎತ್ತಿದ್ದೆ ಅಂತ. ಆದರೆ ಅಲ್ಲೇನು ಎಚ್ಚರವಾಗಲ್ಲ, ಅಲ್ಲೇನು ಹೋಗೇ ಇರಲ್ಲ ಅವನು. ಯದಿ ಚ ಸ್ವಪ್ನೆ ದೇಶಾಂತರಂ ಗಚ್ಚೇತ್ ಯಸ್ಮಿನ್ ದೇಶೇ ಸ್ವಪ್ನಾನ್ ಪಶ್ಯೇತ್ ತತ್ವ ಪ್ರತಿಬುದ್ಧೇತ. ಮತ್ತೆ ವ್ಯತಿರೇಕವಾಗಿ ನಿಜವಾಗಿ ಕನಸಿನಲ್ಲಿ ಆ ದೇಶಕ್ಕೆ ಹೋಗ್ಬಿಟ್ಟಿದ್ರೆ, ನಿಜವಾಗಿ ಅಲ್ಲಿ ಕನಸನ್ನೇ ಕಾಣ್ತಾ ಇದ್ದವನಾಗಿದ್ರೆ, ಅಕಸ್ಮಾತ್ ಅಲ್ಲೇ ಎಚ್ಚರವಾಗ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು? ಅಲ್ಲೇ ಇಟ್ಬಿಡ್ತಿದ್ದ ಅವನು. ಅಲ್ಲಿ ಹೋಗಿದ್ದು ಕಾಣ್ತಾ ಇದ್ದು ಅಲ್ಲೇ ಹೆಚ್ಚಾಯ್ತು ಅಂದ್ರೆ ಆಯ್ತು, ಮತ್ತೆ ಇರೋ ದುಡ್ಡೇ ಚಾರ್ಜಿಗೆ ಆಗುತ್ತೆ ಮನೆಯವ್ರದ್ದು. ದಿನ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ದಿನ ಒಂದೊಂದಿದೆ. ಒಬ್ರು ಬಂಗಾಳ, ಒಬ್ರು ರಾಮೇಶ್ವರ, ಒಬ್ರು ಪುರಿ, ಒಬ್ರು ದ್ವಾರಕಾ, ಒಬ್ರು ವಿದೇಶ ಹೋಗ್ಬಿಟ್ರೆ ಮತ್ತೆ ಬರೋ ಹೊತ್ತಿಗೆ ನಿದ್ದೆ ಬರುತ್ತೆ, ಮತ್ತೆ ಅಲ್ಲಿ ಹೋಗ್ಬಿಡುತ್ತೆ, ಸೇರಕ್ಕೆ ಆಗಲ್ಲ. ಮತ್ತೆ ವಿಮಾನ ಬರ್ಬೇಕಾದ್ರೆ ಕನಸ ಬಿಡ್ತಿಟ್ಕೊಳ್ಳಿ, ಮತ್ತೆ ವಿಮಾನದಲ್ಲಿ ಇರೋದಂಗೆ ಅಲ್ಲಿದ್ದೆ, ಅಯ್ಯೋ ವಿಮಾನದಲ್ಲೇ ಇಲ್ಲ, ವಿಮಾನ ತಿಳ್ಕೊಳಿಸ್ತಾ ಇರ್ತಾರೆ, ಅಲ್ಲಿ ಕನಸು ಏನಂತ ಮತ್ತೆ ಯಾವ್ದೋ ಸ್ಪೇನ್ ಅಲ್ಲೋ ಇಟಲಿಲೋ ಇನ್ನೇನೋ UK ಇರ್ತಾನೆ, ಮತ್ತೆ ವಿಮಾನ ಹತ್ಕೋಬೇಕು ಇನ್ನೊಂದು. ಅಯ್ಯೋ ಗ್ರಹಚಾರೇ, ಹಂಗಾಗ್ಬಿಡ್ತಿತ್ತು, ಬಹಳ ಕಷ್ಟ. ನಚೇತಿ ದೃಷ್ಟಿ ಇದು ಈ ರೀತಿ ಇಲ್ವೇ ಇಲ್ಲ ಲೋಕದಲ್ಲಿ. ಯಾರು ಎಲ್ಲಿ ಎಚ್ಚೆತ್ತ ಕನಸ್ಕೊಂಡಿರ್ತಾರೋ ಅಲ್ಲಿ ಹೇಳೋದು ಅನ್ನೋದು ಇಲ್ವೇ ಇಲ್ಲ. ರಾತ್ರಿ ಸುಪ್ತ ಅಹನೀವ ಭಾವಾನ್ ಪಶ್ಯತಿ ಬಹುಭಿ ಸಂಗತೋ ಭವತಿ. ಅಷ್ಟೇ ಅಲ್ಲ, ರಾತ್ರಿ ಮಲಗಿರ್ತಾನೆ 11-11ವರೆಗೆ, ಮಧ್ಯಾಹ್ನ ಮಧ್ಯಾಹ್ನ 2-2:30 3 ಗಂಟೆ ಬಿಸಿಲು ತಿರುಗ್ತಾದೇ ಕನಸಾಗತ್ತೆ. ಅಷ್ಟೇ ಅಲ್ಲ, ಒಬ್ಬನೇ ರೂಮಲ್ಲಿ ಬಾಗಿಲು ಹಾಕೊಂಡು ಮಲಗಿರ್ತಾನೆ, ಅಲ್ಲಿ 100 ಜನರನ್ನ ವ್ಯವಹಾರ ಮಾಡುವ ಹಾಗೆ ಕನಸಾಗತ್ತೆ. ಏನೇನೋ ಕನಸು. ಒಬ್ಬನೇ ಮಲಗಿದ್ದು ಅನೇಕ ಜನರೇ ಕೂಡ್ಕೊಳ್ಳೋದು, ರಾತ್ರಿ ಮಲಗಿದ್ದು ಮಧ್ಯಾಹ್ನದ ಬಿಸಿಲು ತಿರುಗ್ತಾ ಇರುವಂತೆ ಕನಸು. ಇದೆಲ್ಲ ಹೆಂಗೆ ಹೊಂದತ್ತೆ? ಆದ್ರಿಂದ ಕನಸು ಸುಳ್ಳು ಅಂತ ಇಷ್ಟೆಲ್ಲ ಎತ್ತಿಕೊಡ್ಬೇಕು. ಕನಸು ಸುಳ್ಳು ಅನ್ನಕ್ಕೆ ಬಾ ಚಿರುಕಾಡ್ತಾ ಇದ್ದಾರೆ ಪಾಪ. ಕನಸುಳು ಯೈಶ್ಚ ಸಂಗತಃ ತೈಹಿ ಗೃಹ್ಯೇತ. ನಿಜವಾಗಿ ಅವನು ಜನರನ್ನೇ ಸೇರಿಯೇ ಇದ್ದಿದ್ರೆ ಎಚ್ಚೆತ್ ಮೇಲೆ ಅವ್ರ ಹತ್ರ ಹೇಳ್ಬೇಕಾಯ್ತು, ನೋಡ ನಾನು ಕನಸು ನಿನ್ನಂತ ಹೀಗೆ ಮಾತಾಡದೆ, ಅದಕ್ಕೆ ನೀನು ಈ ರೀತಿ ಉತ್ತರ ಕೊಟ್ಟೆ ಅಂತ ಅಂದ್ರೆ ಅವ್ರು ಒಪ್ಪಬೇಕಾಗಿತ್ತು, ಅವ್ರು ಹೂನ್ ಬೇಕಾಗಿತ್ತು. ಅವ್ರು ಅನ್ನೋದೇ ಇಲ್ಲ, ಹೌದಾ ನನ್ನನ್ನು ನೋಡಿದ್ಯಾ, ನನ್ನಂತ ಮಾತಾಡ್ಸಿದ್ಯಾ, ನನ್ನಂತ ಈ ರೀತಿ ಪ್ರಶ್ನೆ ಕೇಳಿದ್ಯಾ, ನಾನು ಅದಕ್ಕೆ ಈ ರೀತಿ ಉತ್ತರ ಕೊಟ್ಟನ ಅಂತ ಅವನೇ ಅಂತಾನೆ ಹೊರತು, ಹೌದು ನೀನು ಹೀಗೆ ನಾನು ಕೇಳಿದೆ ಅದಕ್ಕೆ ನೀನು ಉತ್ತರ ಕೊಟ್ಟೆ ಅಂತ ಅವನು ಒಪ್ಪೋದೇ ಇಲ್ಲ. ಆದ್ರಿಂದ ಅವನು ಇವನೇ, ಯಾರತ್ರ ಕೇಳಿದ್ನೋ ಅವನು ಇವನೇ, ಪ್ರಶ್ನೆಯೂ ಇವನೇ, ಉತ್ತರವೂ ಇವನೇ, ಕೇಳಿಸ್ಕೊಂಡವನು ಇವನೇ. ಅವನ ಇಷ್ಟಿಂದ ಯಾರಿಗೊಬ್ರು ಕನಸು ಬಂತಲ್ಲ, ಒಂದು ಹುಡುಗ ಕನಸಲ್ಲಿ ಬಂದ್ಬಿಟ್ಟು ಏನೋ ಪ್ರಶ್ನೆ ಮಾಡಿದಂತೆ, ಉತ್ತರನೇ ಕೊಡೋಕ್ಕಾಗಲಿಲ್ಲಂತೆ. ಆ ಹುಡುಗ ನಕ್ಕು ಬಿಟ್ಟಂತೆ, ಹೇ ನಿಂಗೆ ಬುದ್ಧಿವಂತ ವಿಜ್ಞಾನ ಇದೆಯಾ, ನಾನು ಸಣ್ಣ ಪ್ರಶ್ನೆ ಉತ್ತರಕ್ಕಾಗಲ್ಲ, ಹೋಗಿ ನೋಡಿ ಅಂತ ವಿಜ್ಞಾನ ಬೈದ್ಬಿಟ್ಟಂತೆ. ತಕ್ಕ ಹೆಚ್ಚು ಆಯ್ತು.
ಎಚ್ಚ ಅಲ್ಲ, ಹರರೇ ಆ ಹುಡುಗ ಯಾರು, ಅವನು ಎಲ್ಲಿಂದ ಬಂದ, ಅವನಿಗೆ ಈ ಪ್ರಶ್ನೆ ಹೇಗೆ ಹೊಳಿತು, ಯೋಚನೆ ಮಾಡ. ಆ ಹುಡುಗನೂ ನಾನೇ, ಅವನ ಪ್ರಶ್ನೆಯೂ ನಾನೇ, ಇದು ಲೆಕ್ಕ ಹಾಕೊಂಡಂತೆ ಎಲ್ಲ ನನ್ನಲ್ಲೇ ಕಲ್ಪಿತವಾಗಿದ್ದು ಅಂತ. ಹಾ ಗೃಹೀತಶ್ಚೇತ್ ನಚಗೃಹ್ಯದ ಆಯ್ತಲ್ಲ. ತ್ವಾಮದ್ಯ ತತ್ರ ಉಪಲಬ್ಧವಂತೋ ವಯಂ ಇತಿ ಬ್ರೂಯುಃ. ಅಕಸ್ಮಾತ್ ನಿಜವಾಯೂ ಗ್ರಹಣೆ ಮಾಡಿದ್ರೆ, ತಿಳ್ಕೊಂಡವರಾಗಿದ್ದೆ, ಎಚ್ಚೆತ್ತು ಕೊಡ್ದೇನೆ, ನೋಡಪ್ಪ ನಾವು ಇವತ್ತು ನಿಮ್ಮನ್ನ ಕನಸಿನಲ್ಲಿ ನಿಮ್ಮನ್ನ ಭೇಟಿಯಾಗಿದ್ವಿ, ನಿಮ್ಮ ಹತ್ರ ಮಾತಾಡಿದ್ವಿ, ಈ ರೀತಿ ಹೇಳ್ಬೇಕಾಗಿತ್ತು. ಅವರು ಹೋಗ್ಬೇಕಾಗಿತ್ತು. ಹೌದು ನೀವೆಲ್ಲ ಬಂದಿದ್ರಿ, ನನ್ನ ಹತ್ರಕ್ಕೆ ಮಾತಾಡಿದ್ರಿ ಅಂತ ಇವರು ಹೇಳ್ಬೇಕಾಗಿತ್ತು. ಅವಾಗ ಎಷ್ಟೋ ಸಂದರ್ಭದಲ್ಲಿ ಮಗನ ಹೋದ ಮಗನ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ಇರ್ಬೋದು, ಅದೆಲ್ಲ ಕಾಣ್ಬಿಡ್ತಾರೆ ಕನಸಲ್ಲಿ. ಯಾರ್ಯಾರು ಅಂದ್ರೆ ಗೊತ್ತೇ ಇರಲ್ಲ ಅಂದ್ರೆ ಮನುಷ್ಯ ಅಲ್ದೇ ಇರೋರ. ಹಾ ಆ ಪರಿಚಯ ಹಾಕಿಲ್ಲ, ಮನುಷ್ಯ ತಾನೆ. ಇಲ್ಲಿ ಎಷ್ಟೋ ಪರಿಚಯ, ನೀವು ಮಾರ್ಕೆಟ್ ಹೋದ ಪರಿಚಯ ಇದ್ದು ಕಾಣೋದನ. ಹಾ ಅದ್ ಬೇರೆ ಅಂದ್ರೆ ಯಾಕೆ ಬೇರೆ, ಅದೇ ಬೇರೆ. ಇವಾಗ ಮಾರ್ಕೆಟ್ಗೆ ಹೋದ ಪರಿಚಯ ಇದ್ದಿದ್ದು ಎಷ್ಟೋ ಜನ ಕಾಣ್ತಾರೆ, ಮೆಜೆಸ್ಟಿಕ್ ಹೋಗಿ ಎಷ್ಟೋ ಜನ ಇದ್ದಾರೆ, ಬೆಂಗಳೂರಲ್ಲಿ ಪರಿಚಯ ಇದ್ದಾರ, ರೋಡ್ಗೆ ಹೋಗುವಾಗ ಏನೇನೋ ಕಾಣ್ತಾರೆ, ಪರಿಚಯ ಇದ್ದಿದ್ದಾರೆ ಕಾಣಲ್ವ. ಅಲ್ಲೇ ಇಲ್ಲೂ ಮಾತಾಡ್ಸಲ್ಲ. ಮಾತಾಡ್ತೀಯಾ, ಬಾರ್ಗೇನ್ ಮಾಡ್ತೀಯಾ, ಬಾರ್ಗೇನು ಅವ್ರ ಹತ್ರ ಅಷ್ಟಕಾಲ ಎಷ್ಟು ಕೊಡು ಅಂತ ಹೇಳ್ತೀಯಾ, ಇಲ್ಲೂ ಮಾತಾಡ್ತೀಯಾ, ಇಲ್ಲೂ ಗೊತ್ತೇ ಇರಲ್ಲ. ಎಲ್ಲ ಸಮ, ಏನು ವ್ಯತ್ಯಾಸ ಇಲ್ಲ. ಸಪ್ತ ಜಾಗೃತಿ ಸ್ಥಾನೇ ಅಲ್ಲಿ ಬರ್ಬೇಕು, ಅಲ್ಲಿವರೆಗೆ ಮೆಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಹ್ಞೂ 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 ಕತ್ತು ಅಗದು ಬಿಟ್ರು ನುಗ್ಗಿಸ್ಬಿಡ್ತಾರೆ. ಆಯ್ತು ಮತ್ತೆ ಏತದಸ್ತಿ, ನಾನು ನಿಮ್ಮನ್ನು ಕಂಡ್ವಿ ಮಾತಾಡಿದ್ವಿ ಅಂತಂದ್ರೆ ಅವ್ರು ಒಪ್ಕೋಬೇಕಾಗಿತ್ತು. ನಿಜವಾಗಿ ಹೋಗಿದ್ದೆ, ಕಂಡಿದ್ದೆ, ಮಾತಾಡಿದ್ದೆ. ಅದೇ ಒಪ್ಕೊಳ್ಳಲ್ಲ, ಮಾತಾಡಲ್ಲ, ಕಾಣೋದಿಲ್ಲ. ಆದ್ರಿಂದ ಸ್ವಪ್ನದೆಲ್ಲ ಸುಳ್ಳು. ತಸ್ಮಾನ್ ದೇಶಾಂತರಂ ಗಚ್ಚತಿ ಸ್ವಪ್ನೇ. ಆದ್ದರಿಂದ ಸ್ವಪ್ನದಲ್ಲಿ ದೇಶಾಂತರಕ್ಕೆ ಹೋಗೋದು ಇಲ್ಲ, ಎಲ್ಲಕ್ಕೂ ಹೋಗಿಲ್ಲ. ಏನೇನೋ ಇದಾಗಿರುತ್ತೆ. ಕೆಲಸ ಯಾರ್ಯಾರು ಕಂಡು ಏನೋ ಮಾತಾಡಿಸಿ ಏನೋ ಕೇಳಿ ಏನೋ ಮಾಡಿರ್ತಾನೆ, ಬಹಳ ಖುಷಿಯಾಗಿರುತ್ತೆ. ಎಚ್ಚೆತ್ಕೊಂಡಿದೆ, ಅಯ್ಯೋ ನ್ಯಾಯ ಹೀಗೆ ಆಗ್ಬಿಡ್ತು. ಫೋರ್ ಹೊಡಿತಾ ಇದ್ದೆ ಅಂತ ಅಂದ್ಬಿಟ್ಟಂತೆ ಧ್ರುವ, ಎಬ್ಬಿಸ್ಬಿಟ್ಟೆ ಅಂತ. ಓಂ ಇತಶ್ಚ ಸ್ವಪ್ನದೃಶ್ಯಾಹ ಭಾವಾಹ. ಪ್ರಶ್ನೆ ಇಲ್ಲ ಇಲ್ಲಿ, ಅಲ್ಲಿ ಪ್ರಶ್ನಾತೀತ ಇದು. ಇದು ಹೇಳಿದು ಹೂ 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 ಅಂತ ಹೇಳಿ, ಇದು ಒಂದು ರೀತಿ ಸತ್ಯನಾರಾಯಣ ಪೂಜೆ ಇದ್ದ ಹಾಗೆ. ಸತ್ಯನಾರಾಯಣ ಪೂಜೆದು ಹೇಗೆ ಮಾಡ್ಸ್ಕೊಂಡು ಹೋಗೋ ಹಾಗೆ ಕೇಳ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಏನು ಪ್ರಶ್ನೆ ಮಾಡಕ್ಕೆ ಏನೂ ಇಲ್ಲ. ಇಲ್ಲಿ ಸತ್ಯನಾರಾಯಣ ಪೂಜೆ ಸಪಾದ ಇಲ್ಲ, ಸಪಾದ ಇಲ್ಲ, ಅಷ್ಟೇ, ಅದೇ ವ್ಯತ್ಯಾಸ. ಇತಶ್ಚ ಸ್ವಪ್ನದೃಶ್ಯಾಹ ಭಾವಾಹ ವಿತಥಾಹ ಯತಃ. ಈ ಕಾರಣದಿಂದಲೂ ಅಂದ್ರೆ ಶ್ರುತಿ ಹೇಳ್ತಾ ಇದೆ ಸ್ವಾಮಿ, ಶ್ರುತಿ ಹೇಳ್ತಾ ಇರೋದ್ರಿಂದಲೂ ಸ್ವಪ್ನದಲ್ಲಿ ಕಂಡಂತಹ ಪದಾರ್ಥಗಳು ಸುಳ್ಳೇ. ಅಭಾವಶ್ಚರಥಾದೀನಾ ಶ್ರೂಯತೆ ನ್ಯಾಯಪೂರ್ವಕಂ ವೈತಥ್ಯಂತೇನ ವೈ ಪ್ರಾಪ್ತಂ ಸ್ವಪ್ನ ಆಹುಃ ಪ್ರಕಾಶಿತಂ. ಗುರುಗಳೇ ಭಾವ ಹೇಳಿ. 11 o'clock. 11 ಅದೇ ಶ್ಲೋಕ ಅರ್ಥ ಹೇಳ್ಬಿಟ್ಟು ನಿಲ್ಸೋಣ ಅಂತ ಮಾಡಿದೆ. ಹೌದಾ? ಪ್ರಶ್ನೆ ಯಾರ್ದು ಇಲ್ವಂತೆ, ಯಾರು ಕೈ ಎತ್ತಿಲ್ಲ. ಎಲ್ಲ ಹೀಗೆ ಇದೆಯಾ? ಪ್ರಶ್ನೆ ಇದೆಯಾ ಪ್ರಸನ್ನ ಅವ್ರ? ಪ್ರಶ್ನೆ ಇದೆಯಂತೆ ಪ್ರಸನ್ನ ಅವ್ರದ್ದು. ಹೇಳಿಪ್ಪ, ಪ್ರಶ್ನೆ ಕೇಳಿ. ಪ್ರಶ್ನೆ ಎಲ್ಲ ಹೋದ ಶ್ಲೋಕದಲ್ಲಿ ಬಂದಿದ್ದ ಇದು ಪೂರ್ತಿ ನಾನು ಎಂಬುದು ಶರೀರವಲ್ಲ ಅನ್ನೋದಕ್ಕೆ ಉಪಯೋಗಿಸ್ಕೊಂತಾರೆ, ಒಳಸರಿ ಉಪಯೋಗಿಸ್ತಾರೆ ಅದನ್ನ. ಯಾರು ನಾನು ಎಂಬುದು ಶರೀರವಲ್ಲ ಅಂತ ಹೇಳ್ತೀವಲ್ಲ, ಇದೇ ಉದಾಹರಣೆ ಕೊಡ್ತಾ ಅದಕ್ಕೆ ಇದೇ ನ್ಯಾಯನ ಉಪಯೋಗಿಸ್ಕೊಂಡ. ಯಾರು ನಾನು ಎಂಬುದು ಶರೀರ ಅಲ್ಲ ಅಂತ ಹೇಳ್ತೀವಲ್ಲ ಗುರುಗಳೇ? ಹೌದು, ಈ ಸ್ವಪ್ನ ಉದಾಹರಣೆ ಕೊಡ್ತಾರೆ. ನಾ ಕಾಶಿಗೆ ಹೋಗಿದ್ದೆ, ಇದ್ದಾಗ ಇಲ್ಲೇ ಇದ್ದೀನಿ, ಶರೀರ ಅಲ್ಲ. ಅವಾಗ
ಇದೇ ಉದಾಹರಣೆ ಕೊಡ್ತಾರೆ ಅಂತ ಹೇಳಿದೆ ನಾನು. ಕರೆಕ್ಟ್. ಆದ್ರೆ ಕನಸು ನಾನೇ ತಾನೇ ಅಂತಾರೆ. ಹಾ, ಕನಸು ನಾನೇ ಕನಸು ಹೋಗಿದ್ದು, ಈಗಲೂ ನಾನೇ ಕನಸು, ನಾ ಇದ್ದೇ ಇರ್ತೀನಲ್ಲ ಅಂತಾರೆ. ನೀ ಕನಸಲ್ಲಿ ಅಲ್ಲಿ ಹೋಗಿದ್ದೆ ಬಾಡಿ ಯಾಕೆ ಇಲ್ಲಿತ್ತು ಅಂತ ಕೇಳ್ತಾರ ಅವಾಗ. ಏನೇ ನಾನೇ ತಾನೆ, ನಾನ್ ಬೇರೆ ಅಲ್ವಲ್ಲ. ನಂಗೆ ಅರ್ಥ ಆಗ್ಲಿಲ್ಲ ಅದು ಹೇಗೆ ಅಂತ. ಕನಸಿನಲ್ಲೂ ನಾನೇ ತಾನೆ. ಹೌದು, ನಾನೇ ತಾನೆ. ಹಾ, ನಾನೇ ಯಾವಾಗ್ಲೂ ಅಂತ ಅಷ್ಟು ವಾದ ಮಾಡ್ತಾರೆ. ಈ ನಾನು ಆ ನಾನು ಒಂದೇನಲ್ಲ, ಓ ನಾನು ಅನ್ನೋದು ಎಲ್ಲಾ ಕಡೆಯಲ್ಲೂ ಇದ್ದೇ ಇರುತ್ತೆ ಅಂತ ವಾದ ಮಾಡ್ತಾರೆ. ಕೇಳಲ್ಲ ಅದನ್ನ. ಹೀಗೆ ವಾದ ಮಾಡ್ತಾರೆ ಅವರು. ಸರಿ ಸರಿ ಸರಿ. ಅಲ್ಲೂ ನಾನು ಬಿಟ್ಟೋಗಿರಲ್ಲ ಅಂತ. ಅಲ್ಲಿ ಕನಸಿನಲ್ಲಿ ರಥರಥಾಹ ನರಥಯೋಗಾಹ ನಬಂಧಾನೋ ಭವಂತಿ ಅಥರಥಾನ್ ರಥಯೋಗಾನ್ ಬಧಸ್ಯತೆ ಸಹಿ ಕರ್ತ. ಪರಿಚಯ ಆಯ್ತಾ? ಯಾರು ಮಾಡ್ಬಿಡಾಯ್ತು? ಚಾ ನ್ಯಾಯಪೂರ್ವಕಂ ವೈದರ್ಥ್ಯಂ ತೇನ ವೈ ಪ್ರಾಪ್ತಂ ಪ್ರಾಪ್ತಂ ಸ್ವಪ್ನೇ. ಶ್ರುತಿಯಲ್ಲಿ ರಥಾದಿಗಳು ಯಾವುದೂ ಇರುವುದಿಲ್ಲ ಎಂಬುದಾಗಿ ಕೇಳಿ ಬರ್ತಾ ಇದೆ. ಎಲ್ಲೇ? ಕನಸಿನಲ್ಲಿ. ಕನಸಿನ ವಿಷಯಕ್ಕೆ ಶ್ರುತಿ ಹೇಳುವಾಗ ಯಾವ ರಥ, ಕುದುರೆ, ರೋಡು ಏನು ಇರಲ್ಲ. ರಥವನ್ನು, ಕುದುರೆಯನ್ನು, ರೋಡನ್ನು ಇವನೇ ಸೃಷ್ಟಿ ಮಾಡ್ಕೊಳ್ತಾನೆ, ಇವನೇ ಹೋದಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳುತ್ತಲ್ಲ. ಆದ್ದರಿಂದ ಸ್ವಪ್ನದಲ್ಲಿ ಇದೆಲ್ಲ ಸುಳ್ಳು ಎಂಬುದನ್ನ ಶ್ರುತಿಯು ತೋರಿಸ್ಕೊಳ್ತಾ ಇದೆ. ಶ್ರುತಿಯಿಂದಲೂ ಗೊತ್ತಾಗತ್ತೆ ಕನಸು ಸುಳ್ಳು ಅಂತ. ಈ ರೀತಿಯಾಗಿ ಕನಸನ್ನು ಸತ್ಯ ಅಂತ ವಾದ ಮಾಡುವಂತಹ ವಾದಿಗಳಿಗಾಗಿ ಈ ಒಂದು ಶ್ರುತಿ ವಾಕ್ಯವನ್ನು ಕೂಡ ಕೊಟ್ಟರು. ಸಾಕು, 11 ಆಯ್ತು. ಗುರುಗಳೇ, ಸುರೇಶ್ಗೆ ಒಂದು ಪ್ರಶ್ನೆ ಇದೆ. ಹಾ, ಕೇಳಿ ಸುರೇಶ್. ಸುರೇಶ್ ಬನ್ನಿ. ಹಾ ಗುರುಗಳೇ, ಹಾ ಈ ಸ್ವಪ್ನ ವಿಚಾರ ಹೇಳ್ತಾ ಹಾ ಇಲ್ಲ ಇದೆಲ್ಲ ಇಲ್ಲ, ರಥ ಇದ್ದಂಗಿಲ್ಲ, ಬೀದಿ ಇದ್ದಂಗಿಲ್ಲ ಅಂತಾನು ಹೇಳ್ತೀರಾ. ಹಾ ಆಮೇಲೆ ಇನ್ನೊಂದ್ ಸಮಯದಲ್ಲಿ ಹಾ. ಜಾಗೃತ ಸ್ವಪ್ನ ಎಲ್ಲ ಒಂದೇ, ಹಿಂಗ್ ತಿಳ್ಕೊಳ್ಳಿ ಅಂತ ಅದನ್ನು ಅಷ್ಟೇ ಆಗ್ರಹದಲ್ಲಿ ಹೇಳ್ತಿರಲ್ಲ. ಕರೆಕ್ಟ್. ಎರಡೂ ಮಾತುಗಳು ಅಷ್ಟೇ ಇದ್ರಾಗ ಹೇಳಿದ್ರೆ ನಾವ್ ಯಾವ್ದಾರ ಒಪ್ಕೊಳ್ಳೋದು? ಅಲ್ಲ, ಯಾವ್ದಾರ ಒಂದೇ ಹೇಳಿದ್ರೆ ಇದ್ ಹೇಳ್ತಾ ಇದನ್ ಕರೆಕ್ಟ್ ಅಂತ ಹೇಳ್ತೀರಾ, ಅದನ್ನ ಹೇಳ್ತಾ ಅದನ್ ಕರೆಕ್ಟ್ ಅಂತ ಹೇಳ್ತೀರಾ. ನಾಳೆ ಪಾಠ ನೋಡಿ, ನಾಳೆ ಪಾಠದಲ್ಲಿ ಅಲ್ಲ, ಇವಾಗ ವೇದದಲ್ಲಿ ಅಗ್ನಿಹೋತ್ರಾದಿ ಕರ್ಮ ಮಾಡು ಅಂತ ಹೇಳುತ್ತೆ, ಇದೆಲ್ಲವೂ ಬ್ರಹ್ಮವೇ ಅಂತ ಹೇಳುತ್ತೆ. ಅಗ್ನಿಹೋತ್ರ ಕರ್ಮ ಮಾಡು ಅಂತ ಹೇಳೋದು ಸರಿವೋ? ಇದೆಲ್ಲ ಬ್ರಹ್ಮ ನೀನ್ ಮಾಡೋನಲ್ಲ ಅಂತ ಹೇಳೋದು ಸರಿನೋ? ಎರಡು ಹೇಳುತ್ತೆ ವೇದ. ಅಗ್ನಿಹೋತ್ರಾದಿ ಕರ್ಮ ಮಾಡು, ಸಂಧ್ಯಾವನೆ ಮಾಡು, ನೀನ್ ಬ್ರಾಹ್ಮಣ ಯಜ್ಞ ವೇದಾಧ್ಯಯನ ಮಾಡು ಅಂತ ಹೇಳುತ್ತೆ. ಆಮೇಲೆ ಇದೆಲ್ಲವೂ ಬ್ರಹ್ಮ ತಿಳ್ಕೊ, ನೀನು ಬ್ರಹ್ಮವಾಗಿದೆಯಾ ಅಂತ ಹೇಳುತ್ತೆ. ನೀನು ಮಾಡೋನಲ್ಲ ತಿಳ್ಕೊ ಅನ್ನೋದು ಹೇಳುತ್ತೆ. ಎರಡು ಹೆಂಗ್ ಸರಿ ಆಗುತ್ತೆ ವೇದ ಕೇಳೋದು? ಪ್ರಾತಿಭಾಸಿಕ ಸತ್ಯ ಹೇಳ್ಬೇಕು ಗುರುಗಳೇ. ಲೆವೆಲ್ ಇಟ್ಕೊಂಡು. ಹಾಗೆ ಇಲ್ಲಿ ಪ್ರಾತಿಭಾಸಿಕ ಮಂದ ಮಧ್ಯಮಾಧಿಕ ಇಟ್ಕೊಂಡು ಕನಸು ಸುಳ್ಳು, ಎಚ್ಚ ಸತ್ಯ ಅಂತ ಹೇಳ್ತಾರೆ. ಮುಂದಕ್ಕೆ ಹೋಗ್ತಾ ಉತ್ತಮಾಧಿಕಾರಿಗೆ ಎರಡು ಒಂದೇ ಕಣಪ್ಪ, ಏನು ವ್ಯತ್ಯಾಸ ಇಲ್ಲ, ಮುಂದೆ ಶುರು ಆಗುತ್ತೆ. ಅದೇ ಪ್ರಾತಿಭಾಸಿಕ ಸತ್ಯ, ಜ್ಞಾನ ಉಂಟಾಗೋವರೆಗೂ ಇದು ಸತ್ಯ, ಅದಾದ್ಮೇಲೆ ಅಲ್ಲ, ಆತರ ಹೇಳ್ಬೇಕು. ಅದು ಮೂರು ವ್ಯಾವಹಾರಿಕ ಸತ್ಯ, ಸತ್ಯ ಅಲ್ಲ ಸರಿ. ಪ್ರಾತಿಭಾಸಿಕ ಸತ್ಯ ಏನೋ? ಪ್ರಾತಿಭಾಸಿಕ ತೋರೋದಂತ ಸತ್ಯ. ತೋರಿಕೆ ಮಾತ್ರ ಅಷ್ಟೇ. ಓಂ